सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. So, study of the scriptures, ವೇದಾಂತ, ಉಪನಿಷತ್ಗಳು, ಇತಿಹಾಸ, ರಾಮಾಯಣ, ಮಹಾಭಾರತ, ಇವೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವುಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹದ್ದು ಹಾಗೂ ಅವೆಲ್ಲವನ್ನು ಓದುವಂತಹ ಒಂದು ಅಭ್ಯಾಸ ಮಾಡಿಕೊಳ್ಳೋದು ಅಂತಂದರೆ ಅದು ಎಲ್ರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಭಗವಾನ್ ವೇದವ್ಯಾಸರೇ ಒಂದು ಕಡೆ ಹೇಳ್ತಾರೆ, ಅವೆಲ್ಲವನ್ನ ಓದೋದಕ್ಕೆ ಆಗದೆ ಹೋದರೂ ಚಿಂತೆ ಇಲ್ಲ. ಭಗವದ್ಗೀತೆ ಅಂತಂದರೆ ಅದು ಎಲ್ಲ ಉಪನಿಷತ್ತುಗಳ ಸಾರವನ್ನು ಒಳಗೊಂಡಿದೆ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಂ ಅನ್ಯೈಃ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿ ಸೃತಾಃ. ಸೊ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ದಟ್ ಈಸ್ ಸಫಿಷಿಯೆಂಟ್ ಫಾರ್ ಯು. ಮತ್ತು ಬೇರೆ ಇನ್ಯಾವುದನ್ನ ಕೂಡ ಓದಿದ್ರೆ ಸಂತೋಷ, ಅದು ಓದದೆ ಹೋದರೂ ಕೂಡ ಚಿಂತೆ ಇಲ್ಲ. ಸೊ ದಿಸ್ ಭಗವದ್ಗೀತಾ ಅನ್ನುವಂಥದ್ದು ಇಟ್ ಈಸ್ ಗೋಯಿಂಗ್ ಟು ರಿವೀಲ್ ವಾಟ್ ಈಸ್ ಧರ್ಮ ಆ್ಯಂಡ್ ವಾಟ್ ಈಸ್ ಬ್ರಹ್ಮ. ಆ್ಯಂಡ್ ಒನ್ಸ್ ಅಗೇನ್ ದಿಸ್ ಬ್ರಹ್ಮ ಆ್ಯಂಡ್ ಧರ್ಮ ದಟ್ ಈಸ್ ಎವ್ರಿಥಿಂಗ್. ನಾವೇನು ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿ ಅವುಗಳಿಂದ ಏನಾದರೂ ನಾವು ತಿಳ್ಕೋಬೇಕು ಅಂತಂದರೆ ಅಲ್ಲಿ ಕೂಡ ಸಿಗುವಂತಹದ್ದು ದಿಸ್ ಧರ್ಮ ಆ್ಯಂಡ್ ಬ್ರಹ್ಮ. ಸೊ ದಿಸ್ ಭಗವದ್ಗೀತಾ ಅನ್ನುವಂತಹದ್ದು ಇಟ್ ಈಸ್ ಗೋಯಿಂಗ್ ಟು ರಿವೀಲ್ ವಾಟ್ ಈಸ್ ಧರ್ಮ ಆ್ಯಂಡ್ ವಾಟ್ ಈಸ್ ಬ್ರಹ್ಮ. ಆದ್ದರಿಂದ ಮನುಷ್ಯ ಭಗವದ್ಗೀತೆ ಇದೊಂದನ್ನು ಓದುವಂತಹ ಅಭ್ಯಾಸ ಮಾಡಿಕೊಂಡ್ರೆ ಅದು ಅವನಿಗೆ ಅನೇಕಗಳನ್ನು ಕೊಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ ಅಂತ ಶ್ರೀ ಭಗವಾನ್ ವೇದವ್ಯಾಸರೇ ತಿಳಿಸಿದ್ದಾರೆ. ಮತ್ತು ಧರ್ಮದಿಂದ ಸಿಗುವಂತಹ ಬೆನಿಫಿಟ್ಸ್ಗಳಲ್ಲಿ ದಿಸ್ ಅಭ್ಯುದಯ ಅನ್ನುವಂತಹದ್ದು ಒಂದಾಗಿದೆ. ಸೊ ಈ ಅಭ್ಯುದಯ ಅಂತಂದರೆ ಇಟ್ ಈಸ್ ಆಲ್ ರೌಂಡ್ ಪ್ರಾಸ್ಪರಿಟಿ ಫಾರ್ ಎವ್ರಿಬಡಿ. ಮತ್ತೊಂದು ಬೆನಿಫಿಟ್ಟು ನಿಶ್ರೇಯಸ. ನಿಶ್ರೇಯಸ ಅಂತಂದರೆ ದಿ ಸ್ಟೇಟ್ ಆಫ್ ಎನ್ಲೈಟನ್ಮೆಂಟ್. ಆತ್ಮದರ್ಶನವಾದ ನಂತರದಲ್ಲಿ ಒಬ್ಬ ಸಾಧಕ ಅವನ ಸ್ಥಿತಿ ಹೇಗಿರುತ್ತೆ ಎನ್ನುವಂತಹದ್ದನ್ನು ನಿಶ್ರೇಯಸ ಅಂತ ಕರೀತಾರೆ. ಮತ್ತು ಈ ಒಂದು ಅವಸ್ಥೆ ಈಸ್ ಆಲ್ಸೋ ಕಾಲ್ಡ್ ಮೋಕ್ಷ, ಮುಕ್ತತೆ, ಲಿಬರೇಷನ್. ಹೀಗೆಲ್ಲ ಅನೇಕ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನು ಕರೀತಾರೆ. ಮೋಕ್ಷ ಅಂತಂದರೆ ಇಟ್ ಈಸ್ ನಾಟ್ ಎ ಪ್ಲೇಸ್. ಮೋಕ್ಷ ಅಥವಾ ಮುಕ್ತಿ ಅಂತ ಹೇಳಿದಾಗ ಅದು ಯಾವುದೋ ಒಂದು ಸ್ಥಳ ಅಲ್ಲ, ಅದೊಂದು ಮತ್ತೊಂದು ಲೋಕ ಕೂಡ ಅಲ್ಲ. ಅದು
ಮೋಕ್ಷ ಅಥವಾ ಮುಕ್ತಿ ಎನ್ನುವಂತಹದ್ದು ಅದರ ನಿಜವಾದ ಅರ್ಥ ಏನು ಅಂತಂದರೆ ರಿಮೈನಿಂಗ್ ಇನ್ ದಿಸ್ ವರ್ಲ್ಡ್, ಇಲ್ಲಿ ಈ ಲೋಕದಲ್ಲಿಯೇ ಇದ್ದುಕೊಂಡು ಬದುಕಿರುವಾಗಲೇ ಜಗತ್ತಿನ ಯಾವುದರಗಳೊಂದಿಗೆ ಆಸಕ್ತಿಯನ್ನು ಹೊಂದದೇ ಇರುವಂತಹದ್ದು ನಿಜವಾದ ಮುಕ್ತತೆ. ಸೊ ರಿಮೈನಿಂಗ್ ಹಿಯರ್ ಇನ್ ದಿಸ್ ವರ್ಲ್ಡ್ ಇಟ್ ಸೆಲ್ಫ್ ವಿ ಬಿಕಮ್ ಫ್ರೀ ಆಫ್ ಆಲ್ ಅವರ್ ಬಾಂಡೇಜಸ್. ದಟ್ ಈಸ್ ಕಾಲ್ಡ್ ದಿ ಮೋಕ್ಷ ಆರ್ ಮುಕ್ತಿ. ಸೊ ಅಕಾರ್ಡಿಂಗ್ ಟು ದಿಸ್, ಮುಕ್ತಿ ಅಥವಾ ಮೋಕ್ಷ ಅಂತಂದರೆ ಇಟ್ ಈಸ್ ನಾಟ್ ಎ ಡಿಫರೆಂಟ್ ಪ್ಲೇಸ್, ಇಟ್ ಈಸ್ ನಾಟ್ ಎ ಡಿಫರೆಂಟ್ ಲೋಕ, ಅಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗೈನ್ಡ್ ಆಫ್ಟರ್ ಡೆತ್. ಸೊ ಮರಣದ ನಂತರದಲ್ಲಿ ಇದನ್ನು ಪಡ್ಕೋಬಹುದು ಅನ್ನುವಂತಹದ್ದು ಕೂಡ ಅದು ತಪ್ಪಿನ ತಿಳುವಳಿಕೆ. ಆದ್ದರಿಂದ ಮೋಕ್ಷ ಅಂತಂದರೆ ಈಗ ಇಲ್ಲಿಯೇ ಬದುಕಿರುವಾಗಲೇ ಆ ಮುಕ್ತಿ ಅಥವಾ ಮುಕ್ತತೆ ಅನ್ನುವಂತಹದ್ದನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು. ಸೊ ವೈಲ್ ಲಿವಿಂಗ್ ಹಿಯರ್ ಇನ್ ದಿಸ್ ವರ್ಲ್ಡ್ ಒನ್ ಶುಡ್ ಎಕ್ಸ್ಪೀರಿಯನ್ಸ್ ದಿಸ್ ಮುಕ್ತತೆ. ಸೊ ಹೀಗೆ ಹೇಳಿದಾಗ ಹೌ ಟು ಲರ್ನ್ ದಿಸ್, ಹೂ ವಿಲ್ ಟೀಚ್, ಹೌ ಟು ಪ್ರಾಕ್ಟೀಸ್. ಅಗೇನ್ ದಿಸ್ ಭಗವದ್ಗೀತಾ ಈಸ್ ಗೋಯಿಂಗ್ ಟು ರಿವೀಲ್ ದ ಸೀಕ್ರೆಟ್ ಅಬೌಟ್ ದಿಸ್. ಸೊ ಹೀಗೆ ಭಗವದ್ಗೀತಾ ಅನ್ನುವಂತಹದ್ದು ಅನೇಕ ರೀತಿಗಳಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಏಳಿಗೆಗಾಗಿ, ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಇರುವಂತಹ ಏಕೈಕ ಗ್ರಂಥ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜೊತೆಗೆ ಇದನ್ನು ಸಾಕ್ಷಾತ್ ಭಗವಂತನ ಮುಖವಾಣಿಯಿಂದ ಬಂದಿರುವಂತಹ ಉಪದೇಶಗಳು ಇದು. ಮತ್ತು ಬಾಂಡೇಜ್ ಅಂತ ಹೇಳಿದಾಗ, ಬಂಧನ ಅಂತ ಹೇಳಿದಾಗ, ನಮ್ಮ ಬಾಂಡೇಜ್ಗಳು ಅಂತಂದರೆ ಒಬ್ಬ ಜೀವ, ನಾವೆಲ್ಲ ಯಾವ ರೀತಿಯ ಬಂಧನವನ್ನು ಅನುಭವಿಸ್ತೀವಿ, ಮುಖ್ಯವಾಗಿ ಅನೇಕ ರೀತಿಯ ಬಂಧನಗಳಿಗೆ ನಾವು ಒಳಗಾಗ್ತೀವಿ. ಆದರೆ ಒಬ್ಬ ಜೀವ ಅತಿ ಮುಖ್ಯವಾಗಿ ಒಳಗಾಗುವಂತಹ ಬಂಧನ ಯಾವುದು ಅಂತಂದರೆ, ಎ ಜೀವ ಹಿ ರಾಂಗ್ಲಿ ಐಡೆಂಟಿಫೈಡ್ ಆ್ಯಂಡ್ ರಾಂಗ್ಲಿ ಅಂಡರ್ಸ್ಟುಡ್ ಹಿಮ್ಸೆಲ್ಫ್ ಟು ಬಿ ಸಮ್ವನ್ ಎಲ್ಸ್. ತನ್ನನ್ನು ಮತ್ತೊಂದರೊಂದಿಗೆ ಗುರುತಿಸ್ಕೊಳ್ಳುವಂತಹದ್ದು, ಮುಖ್ಯವಾಗಿ ತಾನು ಅದೇ ಅಲ್ಲ, ಆದರೂ ಕೂಡ ಅದರೊಂದಿಗೆ ಅದನ್ನು ತಾನು ಅಂತ ತಿಳ್ಕೊಳ್ಳುವಂತಹದ್ದು ಬಹಳ ದೊಡ್ಡ ಬಂಧನ. ಸೊ ಬಿಕಾಸ್ ಆಫ್ ದಿಸ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಹೀ ಸಫರ್ಸ್ ಎ ಲಾಟ್. ಎ ಜೀವ ಹೀ ಸಫರ್ಸ್ ಎ ಲಾಟ್ ಆಲ್ ಥ್ರೂ ಹಿಸ್ ಲೈಫ್. ಎಲ್ಲಿವರೆಗೆ ನಾನು ಯಾರು ಅನ್ನುವಂತಹ ಸತ್ಯ ನನಗೆ ಗೊತ್ತಾಗೋದಿಲ್ಲ, ಅಲ್ಲಿಯವರೆಗೆ ದಿಸ್ ಸಫರಿಂಗ್ಸ್ ಅನ್ನುವಂತಹದ್ದು ಈಸ್ ಗ್ಯಾರಂಟಿ. ಅದರಿಂದ ಬಿಡುಗಡೆ ಎನ್ನುವಂತಹದ್ದೇ ಇಲ್ಲ, ಬಿಕಾಸ್ ಇಟ್ಸ್ ಎ ರಾಂಗ್ ಐಡೆಂಟಿಫಿಕೇಶನ್. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೈ ಓನ್ ಟ್ರೂ ನೇಚರ್ ಈಸ್ ದ ಬಿಗ್ಗೆಸ್ಟ್ ಬಂಧನ. ಸೊ ಸ್ವರೂಪ ಜ್ಞಾನದ ಬಗ್ಗೆ ಇರುವಂತಹ ಅಜ್ಞಾನವನ್ನು ನಮ್ಮ ಶಾಸ್ತ್ರ ಬಂಧನ ಅಂತ ಕರೆಯುತ್ತೆ. ಸೊ ದಿ ಸ್ಟಡಿ ಆಫ್ ಭಗವದ್ಗೀತಾ ವಿಲ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಮೈ ಟ್ರೂ ನೇಚರ್. ನನ್ನ ಸ್ವರೂಪ ಜ್ಞಾನ, ನಾನು ಯಾರು, ನನ್ನ ಬದುಕಿನ ಉದ್ದೇಶ ಏನು, ಹೀಗೆ ಅನೇಕ ರಹಸ್ಯಗಳನ್ನು ತಿಳಿಸ್ಕೊಡುವಂತಹ ಒಂದು ಗ್ರಂಥ ಇದು ಭಗವದ್ಗೀತೆ ಆಗಿದೆ. ಜೊತೆಗೆ ಮನಸ್ಸಿನಲ್ಲಿ ಒಂದು ಸ್ಥಿರತೆ ಇರಬೇಕು. ಆ ಮನಸ್ಸಿನ ಎಚ್ಚರದ ಸ್ಥಿತಿಯನ್ನು ಪ್ರಜ್ಞೆ ಅಂತ ಕರೀತಾರೆ. ಮನಸ್ಸಿನ ಎಚ್ಚರದ ಸ್ಥಿತಿ ಅಥವಾ ಅವಸ್ಥೆ, ಈ ಅವಸ್ಥೆಯನ್ನು ಪ್ರಜ್ಞಾವಸ್ಥೆ ಅಂತ ಕೂಡ ಕರೀತಾರೆ. ಆದರೆ ಆ ಪ್ರಜ್ಞಾವಸ್ಥೆ ಎನ್ನುವಂತಹದ್ದು ಸ್ಥಿರವಾಗಿರಬೇಕು. ಸೊ ಯಾರು ಇಂತಹ ಒಂದು ಸ್ಥಿರವಾದ ಮನಸ್ಸಿನ ಅವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಎಚ್ಚರವಾಗಿ, ಅಂದರೆ ಎಚ್ಚರದಿಂದ ಈ ಒಂದು ಅವಸ್ಥೆಯನ್ನು ಹೊಂದಿರ್ತಾರೆ, ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ಸ್ಥಿತಪ್ರಜ್ಞಾ. ಮತ್ತು ಭಗವದ್ಗೀತೆಯಲ್ಲಿ ಪರಮಾತ್ಮ ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣವನ್ನು ಕುರಿತು 2ನೇ ಅಧ್ಯಾಯದಲ್ಲಿ ಬಹಳ ವಿವರವಾಗಿ ತಿಳಿಸ್ತಾನೆ. ಅರ್ಜುನನೇ ಒಮ್ಮೆ ಪ್ರಶ್ನೆ ಮಾಡ್ತಾನೆ ಭಗವಂತನನ್ನು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ಹೇ ಕೇಶವ, ಸ್ಥಿತಪ್ರಜ್ಞ
ಅವನ ಲಕ್ಷಣ ಏನು, ಅವನು ಹೇಗಿರ್ತಾನೆ, ಹೇಗೆ ಓಡಾಡ್ತಾನೆ, ಅವನ ಮಾತುಕತೆ ಹೇಗಿರುತ್ತೆ, ಅವನ ವ್ಯವಹಾರ ಹೇಗಿರುತ್ತೆ, ಅವನು ಹೇಗೆ ನಿಂತ್ಕೋತಾನೆ, ಹೇಗೆ ಕುಳಿತುಕೋತಾನೆ, ಈ ರೀತಿ ಒಬ್ಬ ಸ್ಥಿತಪ್ರಜ್ಞ ಅಂತಂದರೆ ಅವನು ಎಲ್ಲರಿಗಿಂತ ಡಿಫ್ರೆಂಟ್ ಅಂತ ಹೇಳ್ತಾ ಇದೆಯಲ್ಲಪ್ಪ, ಅವನು ಹೇಗಿರ್ತಾನೆ, ಲೋಕದಲ್ಲಿ ಅವನ ವ್ಯವಹಾರಗಳು ಹೇಗಿರುತ್ತೆ, ಸಾಮಾನ್ಯವಾಗಿ ಅವನು ಯಾವ ರೀತಿಯಲ್ಲಿ ಕಂಡು ಬರ್ತಾನೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದಾಗ ಪರಮಾತ್ಮ ಈ ಒಂದು ಸ್ಥಿತಪ್ರಜ್ಞ ಅವನ ಲಕ್ಷಣವನ್ನು ಕುರಿತು ಮಾತನಾಡ್ತಾನೆ. ಈ ಸ್ಥಿತಪ್ರಜ್ಞೆಯುಳ್ಳಂಥವನು ಲೋಕದಲ್ಲಿ ಹೇಗೆ ವ್ಯವಹರಿಸ್ತಾನೆ ಎನ್ನುವಂತಹದ್ದನ್ನು ಅರ್ಜುನ ಕೇಳಿದಾಗ ಬಹಳ ವಿವರವಾಗಿ ಒಬ್ಬ ಸ್ಥಿತಪ್ರಜ್ಞ ಅಂತಂದರೆ ಆತ್ಮನಿ ಏವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಾ ತದಾ ಉಚ್ಯತೆ. ಒನ್ ಹೂ ಎಸ್ಟಾಬ್ಲಿಷಸ್ ಹಿಮ್ಸೆಲ್ಫ್ ಇನ್ ದಿ ಆತ್ಮ, ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ದಿ ಸ್ಥಿತಪ್ರಜ್ಞ. ಯಾರು ತನ್ನನ್ನು ಆತ್ಮನಲ್ಲಿ ಗುರುತಿಸ್ಕೋತಾನೆ, ಆತ್ಮನಲ್ಲಿ ಗುರುತಿಸ್ಕೊಂಡಾಗ ಅವನು ಆತ್ಮನೇ ಆಗಿ ಹೋಗ್ತಾನೆ. ಅವನು ಆತ್ಮನೇ ಆಗಿ ಹೋಗ್ತಾನೆ ಅಂತಂದಾಗ ಆತ್ಮ ಈಸ್ ಎವ್ರಿಥಿಂಗ್. ಆತ್ಮ ಇಟ್ ಈಸ್ ಎವ್ರಿಥಿಂಗ್. ಆತ್ಮ ಈಸ್ ಎವ್ರಿಥಿಂಗ್ ಅಂತಂದರೆ ಇಟ್ಸ್ ಎ ಪೂರ್ಣ ವಸ್ತು. ಅಲ್ಲಿ ಯಾವುದರ ಬಗ್ಗೆ ಕೊರತೆ ಇಲ್ಲ. When he identifies and establishes himself in the Atma, such a person is called the Sthitaprajna. He is a Purna Purusha. ಯಾವಾಗ ಅವನು ತನ್ನಲ್ಲಿ ಆ ಒಂದು ಪೂರ್ಣತ್ವವನ್ನು ಮನಗಾಣ್ತಾನೆ, ಅವನಿಗೆ ಅಲ್ಲಿ ಯಾವ ಕೊರತೆ ಎನ್ನುವಂತಹದ್ದು ಇರೋದಿಲ್ಲ. ಸೊ ಎಲ್ಲಿ ಕೊರತೆ ಎನ್ನುವಂತಹದ್ದು ಇರೋದಿಲ್ಲ, ಅಲ್ಲಿ ಸಫರಿಂಗ್ಸ್ ಇರೋದಿಲ್ಲ. ಸಫರಿಂಗ್ಸ್ ಇಲ್ಲ ಅಂತಂದಾಗ ಅದರ ಲಕ್ಷಣ ಏನು? ಹಿ ಈಸ್ ಆನಂದ ಸ್ವರೂಪಿ. ಹಿ ಈಸ್ ಆನಂದ ಸ್ವರೂಪಿ. ಇದು ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣ. ಸೊ ಅವನು ಸ್ಥಿತಪ್ರಜ್ಞ ಅಂತಂದರೆ ಅವನು ನಮ್ಮ ನಿಮ್ಮಂತನೇ ಇರ್ತಾನೆ, ಕಣ್ಣುಗಳನ್ನು ಬಿಟ್ಕೊಂಡಿರ್ತಾನೆ. ನಾವುಗಳು ಹೇಗೆ ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತೀವಿ, ಅವನು ಹಾಗೆ ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತಾನೆ. ನಮ್ಮನ್ನು ಯಾರಾದರೂ ಮಾತಾಡಿಸಿದಾಗ ನಾವು ಹೇಗೆ ಮಾತನಾಡ್ತೀವಿ, ಅದೇ ರೀತಿಯಲ್ಲಿ ಒಬ್ಬ ಸ್ಥಿತಪ್ರಜ್ಞನನ್ನು ಏನಾದರೂ ಒಂದು ಪ್ರಶ್ನೆಯನ್ನು ಮಾಡಿದ್ರೆ ಅವನು ಉತ್ತರಿಸ್ತಾನೆ. ಊಟ ಮಾಡ್ತಾನೆ, ಮಲ್ಕೋತಾನೆ, ನಿದ್ರೆ ಮಾಡ್ತಾನೆ, ಎಲ್ಲಿಗಾರು ಹೋಗಬೇಕು ಅನ್ಸಿದ್ರೆ ಹೋಗಿ ಬರ್ತಾನೆ. ಎಕ್ಸಾಕ್ಟ್ಲಿ ನಾನು ನೀವುಗಳೆಲ್ಲ ಹೇಗಿರ್ತೀವಿ, ಒಬ್ಬ ಸ್ಥಿತಪ್ರಜ್ಞ ಅವನು ಕೂಡ ಹಾಗೆ ಇರ್ತಾನೆ. ಬಟ್ ದ ಓನ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ಅವನು he has identified himself in the Atma, he has established in the Atma and he revels in the Atma. ಸೊ ಅವನು ಆತ್ಮನಲ್ಲಿಯೇ ಆ ಎಲ್ಲ he is tushta there, ಅವನು ಅಲ್ಲಿ ಆನಂದವನ್ನು ಕಂಡಿರ್ತಾನೆ. ಸೊ ಇಂತಹ ಮಹಾಪುರುಷರುಗಳಲ್ಲಿ ಅನೇಕ ಮಹಾಪುರುಷರುಗಳನ್ನು ನಮ್ಮ ಲೋಕದಲ್ಲಿ ನಾವು ನೋಡಬಹುದು. ಸೊ ಈ ಒಬ್ಬ ಸ್ಥಿತಪ್ರಜ್ಞ ಸ್ಥಿತಿಯನ್ನು ಹೊಂದಬೇಕಾದ್ರೆ ಅವನು ಯಾರಾಗಿರಬೇಕು, ಅವನು ಹೇಗಾಗಿರಬೇಕು, ಅವನು ಎಂತಹವನು, ಯಾರು ಬೇಕಾದರೂ ಸಾಧನೆಯ ಮೂಲಕ ಈ ಒಂದು ಅವಸ್ಥೆಯನ್ನು ತಲುಪಬಹುದು. ಸೊ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಅಷ್ಟಾವಕ್ರ ಗೀತೆಯಲ್ಲಿ ನಾವು ನೋಡಬಹುದು, ದ ಕಿಂಗ್ ಜನಕ ಈಸ್ ಕಾಲ್ಡ್ ದಿ ರಿಯಲೈಸ್ಡ್ ಮಾಸ್ಟರ್. ಸೊ ಅವನಿಗೆ ಆತ್ಮದರ್ಶನವಾಗಿರುತ್ತೆ, ಅವನು ಈ ಒಂದು ಅವಸ್ಥೆಯನ್ನು ಮುಟ್ಟಿರ್ತಾನೆ. ಸೊ ಇಂತಹ ಅನೇಕರು ನಾವು ಇಲ್ಲಿ ನೋಡಬಹುದು. ಸೊ ದಿಸ್ ಭಗವದ್ಗೀತಾ ವಿಲ್ ಸ್ಪೀಕ್ ಅಬೌಟ್ ದಿ ಧರ್ಮ ಆ್ಯಂಡ್ ಬ್ರಹ್ಮ. ಮಹಾಭಾರತ ಅಂತ ಹೇಳಿದಾಗ ಎಸ್ಪೆಷಲಿ ಮಹಾಭಾರತದಲ್ಲಿ ಒಟ್ಟು 1,00,000 ಶ್ಲೋಕಗಳಿದೆ ಅಂತ ಹೇಳ್ತಾರೆ. ಮಹಾಭಾರತ ಅಂತಂದಾಗ ಅಲ್ಲಿ ಅದರ ರಚನೆ ಹೇಗಿದೆ ಅಂತಂದಾಗ ಆ ಒಂದು ಮಹಾಗ್ರಂಥದ ಬಗ್ಗೆ ಅನೇಕ ಅನುಭವಿಗಳು ಏನು ಹೇಳ್ತಾರೆ ಅಂತಂದರೆ, ಯಾವುದು ಮಹಾಭಾರತದಲ್ಲಿದೆ ಅದನ್ನು ನಾವು ಈ ಹೊರ ಪ್ರಪಂಚದಲ್ಲಿ ಕೂಡ ನೋಡಬಹುದು. ಯಾವುದು ಹೊರ ಪ್ರಪಂಚದಲ್ಲಿ ಇಲ್ಲ ಅದು ಮಹಾಭಾರತದಲ್ಲಿ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ದಟ್ ಮೀನ್ಸ್ ಮಹಾಭಾರತ ಅನ್ನುವಂಥದ್ದು ಸಮಗ್ರವಾಗಿ ಎಲ್ಲವನ್ನ ಕವರ್ ಮಾಡಿದೆ. ಸೊ ಈ ಲೋಕದಲ್ಲಿರುವಂತಹ ಎಲ್ಲದರ ಬಗ್ಗೆ ಅದು ವಿಚಾರವನ್ನು ತಿಳಿಸುತ್ತೆ. ಸೊ ಮಹಾಭಾರತ ಅಂತಂದ ಮೇಲೆ ಇಟ್ ಕೆನಾಟ್ ಬಿ ಸೀನ್, ಯಾವುದು ಇಲ್ಲಿ ಇಲ್ಲ ಅಂತಂದರೆ ಅದು ಮಹಾಭಾರತದಲ್ಲಿ ಕೂಡ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅದು ತನ್ನ ಪ್ರಸಿದ್ಧಿಯನ್ನು ಪಡೆದಿದೆ. ಅಂತಂದರೆ ಇಲ್ಲಿ ಇದು ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ,
ಭಗವಾನ್ ವೇದವ್ಯಾಸ ಅವರು ಈ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಯಾವ ಒಂದನ್ನು ಕೂಡ ಬಿಡದೆ ಎಲ್ಲವುಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಪ್ರತಿಯೊಂದು ವಿಚಾರವನ್ನು ಇಲ್ಲಿ ಈ ಒಂದು ಗ್ರಂಥದಲ್ಲಿ ತಂದಿದ್ದಾರೆ ಅನ್ನುವಂತಹದ್ದನ್ನು ತಿಳಿಸೋದಕ್ಕೆ ಈ ರೀತಿ ಹೇಳ್ತಾರೆ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷ, ರಾಜಧರ್ಮ, ಗೃಹಸ್ಥ ಧರ್ಮ, ಆಶ್ರಮ ಧರ್ಮ, ವರ್ಣ ನೀತಿ ಇವೆಲ್ಲವೂ ಮಹಾಭಾರತದ ಗ್ರಂಥದಲ್ಲಿ ನಾವು ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಮನುಷ್ಯನ ಮನಸ್ಸಿನ ಸ್ಥಿತಿ, ಆ ಒಂದು ಮನಸ್ಸು ಹೇಗೆ ವರ್ಕ್ ಮಾಡುತ್ತೆ, ಯಾವ ಯಾವ ಪ್ರಭಾವಕ್ಕೆ ಒಳಗಾಗುತ್ತೆ, ಮನಸ್ಸಿಗೆ ಯಾವೆಲ್ಲ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬಹುದು, ಶಿಕ್ಷಿತಗೊಂಡಂತಹ ಮನಸ್ಸು ಹೇಗೆ ನಮಗೆ ಸಹಕರಿಸುತ್ತೆ, ಶಿಕ್ಷಣ ಇಲ್ಲದಂತಹ ಮನಸ್ಸು ಹೇಗೆ ನನ್ನ ಜೊತೆ ಅದು ವೈರಿಯಾಗಿ ನಿಲ್ಲುತ್ತೆ. ಹೀಗೆ ಮನಸ್ಸಿನ ಬಗ್ಗೆ ಕೂಡ ಈ ಮಹಾಭಾರತದ ಗ್ರಂಥದಲ್ಲಿ ನಾವು ವಿಚಾರವನ್ನು ನೋಡಬಹುದು. ಸೊ ಮನುಷ್ಯನ ಸಂಬಂಧಗಳು, ಅವರಿಬ್ಬರ ಮಧ್ಯದಲ್ಲಿ ಬರುವಂತಹ ಕಾನ್ಫ್ಲಿಕ್ಟ್ಸ್ಗಳು, ಇವೆಲ್ಲ ಹೇಗೆ ಉದಯವಾಗುತ್ತೆ, ಇದೆಲ್ಲ ಹೇಗೆ ಹುಟ್ಟುಕೊಳ್ಳುತ್ತೆ, ಮತ್ತು ಧರ್ಮವನ್ನು ಫಾಲೋ ಮಾಡುವವನಿಗೆ ಮತ್ತು ಧರ್ಮವನ್ನು ಫಾಲೋ ಮಾಡದವನಿಗೆ ಆಗುವಂತಹ ಪರಿಣಾಮಗಳ ಬಗ್ಗೆ ಕೂಡ ಈ ಒಂದು ಗ್ರಂಥ ವಿಚಾರವನ್ನು ತಿಳಿಸುತ್ತೆ. ಸೊ ಇಟ್ಸ್ ಎ ಟೆಕ್ಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಲೈಫ್. ಬದುಕಿನಲ್ಲಿ ಜೀವನ ಅಥವಾ ಬದುಕಿನ ಮುಖ್ಯ ಉದ್ದೇಶ ಏನು ಅನ್ನೋಂಥದ್ದು ಗೊತ್ತಾಗಬೇಕಾದ್ರೆ ದಿಸ್ ಮಹಾಭಾರತ ಗ್ರಂಥ ಆ್ಯಂಡ್ ದಿಸ್ ಭಗವದ್ಗೀತಾ ಇಟ್ ವಿಲ್ ಟೀಚ್ ಯು. ಮತ್ತು ಈ ಒಂದು ಮಹಾಭಾರತ ಗ್ರಂಥದಲ್ಲಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ನಮ್ಮೆಲ್ಲರಲ್ಲಿ ಇರಬಹುದಾದಂತಹ ಅನೇಕ ಸಂಶಯಗಳಿಗೆ ಅದು ಪರಿಹಾರವನ್ನು ಕೊಡುತ್ತೆ. ಆ ರೀತಿಯಲ್ಲಿ ಭಗವಾನ್ ವೇದವ್ಯಾಸರು ಈ ಮಹಾಭಾರತವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಭಗವಾನ್ ವೇದವ್ಯಾಸ ಅಂತಂದರೆ ಹಿ ಈಸ್ ಬಾರನ್ ವಿತ್ ದಿ ನಾಲೆಡ್ಜ್ ಆಫ್ ದಿ ವೇದಾಸ್. ಸೊ ವೇದವ್ಯಾಸ ಅಂತಂದರೆ ಹಿ ಈಸ್ ದಿ ಇನ್ಕಾರ್ನೇಷನ್ ಆಫ್ ದಿ ಗಾಡ್, ಭಗವಂತನ ಅವತಾರ, ಪರಮಾತ್ಮನ ಅವತಾರ. ಆದ್ದರಿಂದ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಅಂತ ಹೇಳ್ತಾರೆ. ಹಿ ಈಸ್ ಆಲ್ಸೋ ಕಾಲ್ಡ್ ದಿ ಬಾದರಾಯಣ. ಸೊ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ಮಹಾಭಾರತದಲ್ಲಿ ಕಂಡುಬರುವಂತಹ ಒಂದು ಪ್ರಸಂಗ. ಮಹಾಭಾರತದ ಮಧ್ಯದಲ್ಲಿ, ಮಹಾಭಾರತ ಮಧ್ಯೆ ಅಂತ ಹೇಳ್ತಾರೆ, ಮಹಾಭಾರತದ ಮಧ್ಯದಲ್ಲಿ ಈ ಒಂದು ಗ್ರಂಥವನ್ನು ನೋಡ್ಬೋದು. ಮಧ್ಯೆ ಮಹಾಭಾರತೆ ಅಂತ ಬರುತ್ತೆ. ಸೊ ಎಲ್ಲಿ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಭೀಷ್ಮ ಪರ್ವ. ಮಹಾಭಾರತದಲ್ಲಿ ಕೂಡ ಒಟ್ಟು 18 ಪರ್ವಗಳಿವೆ. ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆ ಎನ್ನುವಂತಹದ್ದನ್ನು ನೋಡಬಹುದು. 18 ಪರ್ವಗಳು ಯಾವುದು ಅಂತಂದರೆ, ಒಂದು ಆದಿಪರ್ವ. ಈ ಆದಿಪರ್ವ ಅಂತಂದರೆ ಇಲ್ಲಿ ಇಟ್ ಈಸ್ ಲೈಕ್ ಸಮ್ ಇಂಟ್ರೊಡಕ್ಷನ್ ಆ್ಯಂಡ್ ಅರ್ಲಿ ಲೈಫ್ ಆಫ್ ಪಾಂಡವಾಸ್ ಆ್ಯಂಡ್ ಕೌರವಾಸ್, ಅದು ಆದಿಪರ್ವ. ಆ ನಂತರದಲ್ಲಿ ಸಭಾಪರ್ವ ಅಂತದೆ, ಅದು ರಾಯಲ್ ಕೋರ್ಟು, ರಾಜರ ಸಭೆ, ಆಸ್ಥಾನ, ಅಲ್ಲಿ ಪ್ರಮುಖರ ಗಣ್ಯರ ಸಮ್ಮುಖದಲ್ಲಿ ನಡೆದಂತಹ ದ್ಯೂತ, ಅದರ ಪರಿಣಾಮದಿಂದ ಪಾಂಡವರಿಗೆ ಉಂಟಾದಂತಹ ವನವಾಸದ ಶಿಕ್ಷೆ, ಈ ರೀತಿ ಅವುಗಳನ್ನೆಲ್ಲ ಸಭಾಪರ್ವದಲ್ಲಿ ನೋಡಬಹುದು. ಅದಾದ ಮೇಲೆ ವನಪರ್ವ ಅಥವಾ ಅದನ್ನು ಅರಣ್ಯ ಪರ್ವ ಅಂತ ಕೂಡ ಹೇಳ್ತಾರೆ. ಅದು ಅರಣ್ಯದಲ್ಲಿ ಪಾಂಡವರು ವನವಾಸವನ್ನು ಮಾಡಿದ್ದಂತಹದ್ದು. 12 ವರ್ಷಗಳ ಕಾಲ ವನವಾಸವನ್ನು ಮಾಡ್ತಾರೆ. ಸೊ ಅದು ಈ ವನಪರ್ವದಲ್ಲಿ ಕಂಡುಬರುತ್ತೆ. ಮತ್ತು ಇದೇ ವನಪರ್ವದಲ್ಲಿ ಒಂದು ಯಕ್ಷ ಪ್ರಶ್ನೆ ಎನ್ನುವಂತಹ ಒಂದು ಪ್ರಸಂಗ ಕೂಡ ನಡೆಯುತ್ತೆ. ಅದು ಕೂಡ ಈ ವನಪರ್ವದಲ್ಲಿ ನಾವು ನೋಡಬಹುದು. ಆಮೇಲೆ ವಿರಾಟ ಪರ್ವ ಅಂತಂದರೆ 12 ವರ್ಷದ ವನವಾಸದ ನಂತರದಲ್ಲಿ 1 ವರ್ಷ ಅಜ್ಞಾತವಾಸ. ಆ ಅಜ್ಞಾತವಾಸವನ್ನು ಹೇಗೆ ಅವರು ಆ ಒಂದು ವರ್ಷ ಅಜ್ಞಾತವಾಸದಲ್ಲಿ ಇದ್ದುಕೊಂಡು ಆ ಒಂದು ಸಮಯವನ್ನು ಕಳೆದ್ರು ಅನ್ನುವಂತಹದ್ದನ್ನು ಈ ವಿರಾಟ ಪರ್ವದಲ್ಲಿ ನೋಡಬಹುದು. ಅದಾದಮೇಲೆ ಉದ್ಯೋಗ ಪರ್ವದಲ್ಲಿ ನಾವು ಮುಖ್ಯವಾಗಿ ನೋಡುವಂತಹದ್ದು ಪ್ರಿಪರೇಷನ್ಸ್ ಫಾರ್ ದಿ ಮಹಾಭಾರತ ಯುದ್ಧ, ಅದನ್ನು ನೋಡ್ಬೋದು. ಆಮೇಲೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಾಲ್ಯ ಪರ್ವ. ಸೊ ಇದೆಲ್ಲ ಏನು ಅಂತಂದರೆ, ಭೀಷ್ಮ ಪರ್ವ ಅಂತ ಹೇಳಿದಾಗ
ಆ ಒಂದು ಮಹಾಯುದ್ಧದಲ್ಲಿ ಭೀಷ್ಮನ ಮುಂದಾಳತನದಲ್ಲಿ ನಡೆಯುತ್ತೆ. ಅದೇ ರೀತಿ ದ್ರೋಣ ಪರ್ವ ಅಂತಂದಾಗ ಆ ಒಂದು ಸೈನ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದವನು ದ್ರೋಣ, ಅದರ ಬಗ್ಗೆ ಡೀಟೇಲ್ಸ್ಗಳು ಸಿಗುತ್ತೆ. ಅದಾದಮೇಲೆ ಕರ್ಣ ಕೂಡ ಅದರ ಒಂದು ಸಾರಥ್ಯವನ್ನು ವಹಿಸ್ಕೋತಾನೆ. ಆಗ ನಡೆದಂತಹ ಅನೇಕ ಘಟನೆಗಳನ್ನು ಅಲ್ಲಿ ಚಿತ್ರಿಸಲಾಗಿದೆ. ಅದಾದಮೇಲೆ ಶಾಲ್ಯ ಪರ್ವ, ಈವನ್ ಶಾಲ್ಯ ಈ ಬಿಕಮ್ಸ್ ದಿ ಸೈನ್ಯಾಧಿಕಾರಿ, ಅವನಿಗೆ ಆ ಒಂದು ಜವಾಬ್ದಾರಿ ಸಿಗುತ್ತೆ. ಅವನು ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಆಗ ನಡೆದಂತಹ ಅನೇಕ ಘಟನೆಗಳು, ಪ್ರಸಂಗಗಳನ್ನೆಲ್ಲ ಈ ಒಂದು ಶಾಲ್ಯ ಪರ್ವದಲ್ಲಿ ನಾವು ನೋಡಬಹುದು. ಅದಾದಮೇಲೆ ಸೌಪ್ತಿಕ ಪರ್ವ ಅಂತ. ಈ ಸೌಪ್ತಿಕ ಪರ್ವ ಅಂತಂದರೆ ಬಹಳ ನೋವಿನ ಒಂದು ಘಟನೆಗಳನ್ನು ನಾವು ಅಲ್ಲಿ ಕಾಣಬಹುದು. ಅದೇನು ಅಂತಂದರೆ ಅಟ್ಯಾಕ್ ಆನ್ ದಿ ಪಾಂಡವಾಸ್ ಕ್ಯಾಂಪ್. ಅದು ಯಾವಾಗ? ಮಧ್ಯರಾತ್ರಿಯಲ್ಲಿ ಅಶ್ವತ್ಥಾಮ ಅವನು ಉಪಪಾಂಡವರು ಮಲಗಿದ್ದಾಗ ಅವ್ರನ್ನ ಪಾಂಡವರು ಅಂತ ಹೇಳಿ ಅವರ ತಲೆಯನ್ನು ಕಡಿಯುವಂತಹದ್ದು. ಸೊ ಅದನ್ನು ನಾವಿಲ್ಲಿ ಸೌಪ್ತಿಕ ಪರ್ವದಲ್ಲಿ ನೋಡಬಹುದು. ಆಮೇಲೆ ಸ್ತ್ರೀ ಪರ್ವ ಅಂತ ಕೂಡ ಒಂದು ಸಪ್ರೇಟ್ ಇದೆ, ಚಾಪ್ಟರ್ ಇದೆ. ಅಲ್ಲಿ ದಿ ಗ್ರೀಫ್ ಆಫ್ ವುಮೆನ್ ಆಫ್ಟರ್ ದಿ ವಾರ್, ಆ ಒಂದು ಮಹಾಭಾರತದ ದೊಡ್ಡ ಯುದ್ಧ ನಡೆದ ನಂತರದಲ್ಲಿ ಆ ಒಂದು ಶೋಕ, ಒಬ್ಬಳು ಸ್ತ್ರೀಯ ಶೋಕ ಹೇಗಿರುತ್ತೆ ಅನ್ನುವಂತಹದ್ದನ್ನು ನೋಡ್ಬೋದು. ಅದಾದ ಮೇಲೆ ಶಾಂತಿ ಪರ್ವ ಅಂತ ಇದೆ. ಆ ಶಾಂತಿ ಪರ್ವದಲ್ಲಿ ನ್ಯಾಯ, ನೀತಿ, ಧರ್ಮ, ಆಡಳಿತ ಅದರ ಬಗ್ಗೆ ವಿಚಾರಗಳಿದೆ. ಅದಾದಮೇಲೆ ಅನುಶಾಸನ ಪರ್ವ ಅಂತ, ಟೀಚಿಂಗ್ಸ್ ಆನ್ ಧರ್ಮ ಆ್ಯಂಡ್ ಸ್ಪಿರಿಚುಯಾಲಿಟಿ, ಅವನ್ನೆಲ್ಲ ಈ ಅನುಶಾಸನ ಪರ್ವದಲ್ಲಿ ನೋಡ್ಬೋದು. ಅಶ್ವಮೇಧ ಪರ್ವ ಅಂತ ಇದೆ ಆ ನಂತರದಲ್ಲಿ. ಅಶ್ವಮೇಧ ಪರ್ವ ಅಂತಂದರೆ ಯುಧಿಷ್ಠಿರ ನಡೆಸಿದಂತಹ ಅಶ್ವಮೇಧದ ಯಾಗವನ್ನು ಕುರಿತು ಅಲ್ಲಿ ನೋಡಬಹುದು. ಆಮೇಲೆ ಆಶ್ರಮ ಮಾಸಿಕ ಪರ್ವ, ಕುರುವಂಶದ ಹಿರಿಯರ ಕೊನೆಯ ದಿನಗಳು, ಅವರೆಲ್ಲ ಅರಣ್ಯಕ್ಕೆ ಹೊರಟು ಬಿಡ್ತಾರೆ. ಸೊ ಅದನ್ನು ನೋಡ್ಬೋದು. ಮೌಶಾಲ ಪರ್ವ ಅಂತ ನೆಕ್ಸ್ಟ್ ಇನ್ನೊಂದಿದೆ. ಅಲ್ಲಿ ದಿ ಡೌನ್ಫಾಲ್ ಆಫ್ ಯಾದವಾಸ್, ಯಾದವರಿಗೆ ಒಂದು ಶಾಪ ಬರುತ್ತೆ. ಪರಮಾತ್ಮ ಶ್ರೀಕೃಷ್ಣನ ಸಂಕಲ್ಪವೇ ಆ ರೀತಿಯಾಗಿರುತ್ತೆ, ಯಾದವರ ವಂಶ ನಿರ್ನಾಮವಾಗಬೇಕು ಅಂತಹ. ಸೊ ಆ ಒಂದು ಡೌನ್ಫಾಲ್ನ ಆ ಮೌಶಾಲ ಪರ್ವದಲ್ಲಿ ನಾವು ನೋಡಬಹುದು. ಅದಾದಮೇಲೆ ಮಹಾಪ್ರಾಸ್ಥಾನಿಕ ಪರ್ವ ಅಂತಂದರೆ ದಿ ಫೈನಲ್ ಜರ್ನಿ ಆಫ್ ದಿ ಪಾಂಡವಾಸ್, ಅದನ್ನು ನೋಡಬಹುದು. ಸ್ವರ್ಗಾರೋಹಣ ಪರ್ವ ಅಂತ, ಪಾಂಡವರು ಸ್ವರ್ಗವನ್ನು ಹೋಗಿ ಸೇರುವಂತಹ ಕಥೆಯನ್ನು ನಾವು ಇಲ್ಲಿ ನೋಡಬಹುದು. ಹೀಗೆ ಒಟ್ಟು ಮಹಾಭಾರತದಲ್ಲಿ 18 ಪರ್ವಗಳನ್ನು ನೋಡ್ಬೋದು. ಆ 18 ಪರ್ವಗಳಲ್ಲಿ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆ ಎನ್ನುವಂತಹದ್ದು ಬರುತ್ತೆ. ಸೊ ಪ್ರತಿಯೊಂದು ಪರ್ವ ಕೂಡ ಅನೇಕ ರೀತಿಯ ನೀತಿಯನ್ನು, ವ್ಯಕ್ತಿತ್ವವನ್ನು, ತತ್ವ, ಅನೇಕ ಫಿಲಾಸಫಿಗಳನ್ನು ಈ ಒಂದು ಮಹಾಭಾರತ ಬಹಳ ಮಹತ್ವಪೂರ್ಣವಾಗಿ ಅವುಗಳ ವರ್ಣನೆಯನ್ನು ಮಾಡಿದೆ. ಸೊ ಈ ಭಗವದ್ಗೀತೆ ಎನ್ನುವಂತಹದ್ದು ಭೀಷ್ಮ ಪರ್ವದಲ್ಲಿ 25ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 42ನೆಯ ಅಧ್ಯಾಯದವರೆಗೆ ಈ ಒಂದು ಭಗವದ್ಗೀತೆಯ ಉಪದೇಶ ಅನ್ನುವಂತಹದ್ದು ಅದನ್ನು ಅಲ್ಲಿ ನೋಡಬಹುದು. ಸೊ ಹಾಗೆ ಈ ಒಂದು ಪರಿಚಯ ಮಾಡ್ಕೋತಾ ಬಂದಾಗ ಈ ಒಂದು ಭಗವದ್ಗೀತೆ ಎನ್ನುವಂತಹದ್ದು ಹೇಗೆ ಪ್ರಾರಂಭವಾಯಿತು, ಯಾಕೆ ಪ್ರಾರಂಭವಾಯಿತು ಅನ್ನುವಂತಹದ್ದು ನೋಡಬೇಕು ಅಂತಂದರೆ, ಬಿಫೋರ್ ವಿ ಎಂಟರ್ ಇನ್ ಟು ದಿ ಮೇನ್ ಟಾಪಿಕ್ ಆಫ್ ಭಗವದ್ಗೀತಾ ವಿ ಶುಡ್ ನೋ ಲಿಟಲ್ ಅಬೌಟ್ ವಾಟ್ ಈಸ್ ಮಹಾಭಾರತ. ಮತ್ತು ಅದರ ಬಗ್ಗೆ ನಮಗೆ ಸ್ವಲ್ಪ ವಿಚಾರಗಳು ಗೊತ್ತಿದ್ದರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ. ಅಲ್ಲಿ ಪರಮಾತ್ಮ ಕೊಡುವಂತಹ ಉಪದೇಶಗಳು ಅವೆಲ್ಲ ಬಹಳ ಒಂದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ. ಈ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕೂಲಂಕುಷವಾಗಿ ಈ ಒಂದು ಮಹಾಭಾರತವನ್ನು ಕೂಡ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮಹಾಭಾರತದ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಭೂಮಿಯಲ್ಲಿ ಎರಡೂ ಕಡೆಯ ಸೈನ್ಯಗಳು ಬಂದು ಸೇರಿದೆ. ಯುದ್ಧ ಭೂಮಿಯಲ್ಲಿ ಯುದ್ಧ ಪ್ರಾರಂಭವಾಗಿ ಅನೇಕ ದಿನಗಳೇ ನಡೆದು ಹೋಗಿದೆ. ಆ ಸಂದರ್ಭದಲ್ಲಿ ಭೀಷ್ಮ ಪಿತಾಮಹ ನೆಲಕ್ಕೆ ಉರುಳಿದಾನೆ. ಅವನ ಮೇಲೆ ಬಾಣಪ್ರಯೋಗವನ್ನು ಸ್ವತಃ ಅರ್ಜುನನೇ ಮಾಡಿದ್ದಾನೆ. ಆದರೆ ಭೀಷ್ಮ ಇನ್ನೂ ಮರಣವನ್ನು ಹೊಂದಿಲ್ಲ. ಅವನಿಗೆ ಇಚ್ಛಾ ಮರಣದ ಒಂದು ವರ ಇರೋದರಿಂದ ಅವನಿನ್ನೂ ಪ್ರಾಣವನ್ನು ಬಿಟ್ಟಿಲ್ಲ. ಆ ಶರಶಯ್ಯೆ ಅಂತ ಹೇಳಿ ಅರ್ಜುನ ಹೂಡಿದ ಬಾಣಗಳ ಮಂಚದ ಮೇಲೆ ಉತ್ತರಾಯಣ ಪುಣ್ಯವನ್ನು ನಿರೀಕ್ಷೆ ಮಾಡ್ತಾ ಭೀಷ್ಮ ಪಿತಾಮಹ ಆ ಶರಶಯ್ಯೆಯ ಮೇಲೆ ಮಲಗಿದ್ದಾನೆ. ಸೊ ಭೀಷ್ಮ
ಯುದ್ಧದಲ್ಲಿ ಸೋತು ಬಿದ್ದಿದ್ದಾನೆ ಎನ್ನುವಂತಹದ್ದು ಕೌರವರಿಗೆ ಅರಗಿಸಿಕೊಳ್ಳಲಾಗದಂತಹ ತುತ್ತು. ಸೊ ಧೃತರಾಷ್ಟ್ರನಿಗೆ, ಎಲ್ಲರಿಗಿಂತ ಹೆಚ್ಚಾಗಿ ಧೃತರಾಷ್ಟ್ರನಿಗೆ ಭೀಷ್ಮದೇವನ ಮೇಲೆ ಅಪಾರವಾದ ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಯಾಕೆಂತಂದರೆ ಪಾಂಡವರುಗಳು ಎಷ್ಟೇ ಬಲಶಾಲಿಯಾಗಿರಬಹುದು, ಆದರೆ ಭೀಷ್ಮ ಅವರೆಲ್ಲರನ್ನ ಸೋಲಿಸಿ ಯುದ್ಧದಲ್ಲಿ ಜಯವನ್ನು ನಮಗೆ ತಂದುಕೊಡ್ತಾನೆ ಎನ್ನುವಂತಹ ಒಂದು ನಂಬಿಕೆ ಬಹಳ ಗಟ್ಟಿಯಾಗಿ ಧೃತರಾಷ್ಟ್ರ ಭೀಷ್ಮದೇವನ ಬಗ್ಗೆ ಹೊಂದಿದ್ದ. ಈಗ ಭೀಷ್ಮದೇವ ಯುದ್ಧದಲ್ಲಿ ನೆಲಕ್ಕೆ ಬಿದ್ದಿದ್ದಾನೆ ಎನ್ನುವಂತಹ ಒಂದು ವಿಚಾರ ಧೃತರಾಷ್ಟ್ರನಿಗೆ ಗೊತ್ತಾಗುತ್ತೆ. ಸೊ ಧೃತರಾಷ್ಟ್ರ ಈಸ್ ಶಾಕ್ಡ್, ಬಹಳ ಆಶ್ಚರ್ಯಚಕಿತನಾಗಿರ್ತಾನೆ. ಆದರೆ ಯುದ್ಧ ಪ್ರಾರಂಭವಾಗುವ ಮುನ್ನ ಧೃತರಾಷ್ಟ್ರ ಕೆಲವು ವಿಷಯಗಳನ್ನು ಅರ್ಜುನನ ನೇರವಾಗಿ ಅವನ ಜೊತೆ ಕೆಲವು ವಿಚಾರಗಳನ್ನು ಮಾತನಾಡ್ತಾನೆ. ಅವನ ಮಾತುಗಳು ಹೇಗಿದೆ ಅಂತಂದರೆ ಅರ್ಜುನನ ಮನಸ್ಸು ದುರ್ಬಲವಾಗುವಂತೆ ಕೆಲವು ಮಾತುಗಳನ್ನು ಆಡ್ತಾನೆ. ಸೊ ಪಾಂಡವರು ಮತ್ತು ಕೌರವರು ಅನ್ನುವಂತಹವರು ಅವರೆಲ್ಲ ಒಂದೇ ವಂಶಕ್ಕೆ ಸೇರಿರುವಂತಹವರು. ಸೊ ನೀನು ಈ ಒಂದು ಮಹಾಭಾರತದ ಈ ಒಂದು ಯುದ್ಧವನ್ನು ನೀನು ಮುಂದುವರಿಸಿದ್ರೆ, ಹೇ ಅರ್ಜುನ, ನೀನು ನಿನ್ನ ಅಣ್ಣ ತಮ್ಮಂದಿರೊಂದಿಗೆ, ಬಂಧು ಬಾಂಧವರೊಂದಿಗೆ, ಸ್ನೇಹಿತರೊಂದಿಗೆ ನೀನು ಯುದ್ಧವನ್ನು ಮಾಡಬೇಕಾಗತ್ತೆ. ಯುದ್ಧದಲ್ಲಿ ಅನೇಕರ ಸಂಹಾರ ಮಾಡಬೇಕಾಗತ್ತೆ, ಅನೇಕರನ್ನು ನೀನು ಕೊಲ್ಲಬೇಕಾಗತ್ತೆ. ಕೇವಲ ಒಂದು ಸಿಂಹಾಸನ ಅಥವಾ ಅಧಿಕಾರ, ರಾಜ್ಯದ ಆಸೆಯಿಂದ ನೀನು ನಿನ್ನ ಬಂಧು ಮಿತ್ರರನ್ನು, ನಿನ್ನ ಅಣ್ಣ ತಮ್ಮಂದಿರನ್ನ, ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನ, ಇಂತಹವ್ರನ್ನೆಲ್ಲ ನೀನು ಕೊಲ್ಲಬೇಕಾ? ಇದು ತಪ್ಪು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಇದು ಅಧರ್ಮ ಅಲ್ವಾ? ಕೇವಲ ಒಂದು ಸ್ವಾರ್ಥದ ಬಯಕೆ ಅಲ್ವಾ ಇದು ನಿಂದು? ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದೆಯಾ? ಇಲ್ಲಿಯವರೆಗೆ ನೀನು ಅರಣ್ಯದಲ್ಲೇ, ನೀವೆಲ್ಲ ಅಣ್ಣ ತಮ್ಮಂದಿರು ನಿಮ್ಮ ಹೆಚ್ಚಿನ ಆಯಸ್ಸನ್ನು ಅರಣ್ಯದಲ್ಲೇ ಕಳೆದಿದ್ದೀರಾ. ಉಳಿದಿರುವಂತಹ ಸ್ವಲ್ಪ ಆಯಸ್ಸನ್ನ ನೀವು ಮತ್ತೆ ಅಲ್ಲೇ ಕಳೀಬಹುದು. ಈ ಒಂದು ಪದವಿಯ ಆಸೆಗಾಗಿ ಈಗ ನೀವು ಎಲ್ಲರನ್ನ ಸಂಹರಿಸಬೇಕು, ಕೊಲ್ಲಬೇಕು ಅಂತ ಹೇಳಿ, ಯುದ್ಧ ಅಂತ ಹೇಳಿ ಎಲ್ಲರನ್ನ ಕೊಲ್ಲುವ ಇದಕ್ಕೆ ನೀವು ಬಂದಿದ್ದೀರಾ. ಇದು ಅಧರ್ಮ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಈ ರೀತಿ ಕೆಲವು ಮಾತುಗಳನ್ನು ಅರ್ಜುನನಿಗೆ ನೇರವಾಗಿ ಧೃತರಾಷ್ಟ್ರ ಮಾತಾಡ್ತಾನೆ. ಸೊ ಇದು ಕೂಡ ಅರ್ಜುನನ ಮನಸ್ಸು ದುರ್ಬಲವಾಗುವುದಕ್ಕೆ ಕಾರಣ ಆಗಿರುತ್ತೆ. ಈ ಒಂದು ಭಗವದ್ಗೀತೆ ಪ್ರಾರಂಭ ಆಗುವಂತಹದ್ದೇ ಅರ್ಜುನನ ಬುದ್ಧಿಯಲ್ಲಿ ಕೆಲವು ದೋಷಗಳು ಕಂಡು ಬಂತು, ಬುದ್ಧಿಯಲ್ಲಿ ಭ್ರಮಣೆ ಉಂಟಾಯಿತು. ಆಗ ಅವನ ಮನಸ್ಸಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಭಗವಂತ ಈ ಒಂದು ಭಗವದ್ಗೀತೆಯನ್ನು ಅಂತ ಹೇಳಿ ಉಪದೇಶವನ್ನು ಮಾಡ್ದ ಅನ್ನುವಂತಹದ್ದು ನಮಗೆ ಕಂಡು ಬರುವಂತಹದ್ದು. ಬಟ್ ಅರ್ಜುನನ ಮನಸ್ಸಿನಲ್ಲಿ ಈ ಒಂದು ಬುದ್ಧಿಯ ಭ್ರಮಣೆ, ಈ ಬುದ್ಧಿಯಲ್ಲಿ ದೋಷ ಯಾಕೆ ಉಂಟಾಯಿತು ಅಂತಂದ್ರೆ ಅದರ ಹಿನ್ನೆಲೆ ಬಿಕಾಸ್ ಧೃತರಾಷ್ಟ್ರ ಸ್ಪೋಕ್ ಸಮ್ ಅನ್ವಾಂಟೆಡ್ ವಿಚಾರಗಳು. ಸೊ ಹೀಗೆ ಈ ರೀತಿ ಅರ್ಜುನನ ಮನಸ್ಸಿನಲ್ಲಿ ಅದು ಘಾಸಿಗೊಳ್ಳುವಂತೆ ಮಾತನಾಡಿದ್ರಿಂದ ಇದು ಕೂಡ ಒಂದು ಕಾರಣ. ಇನ್ ಎ ವೇ ಅರ್ಜುನ ವಾಸ್ ಡಿಸ್ಟರ್ಬ್ಡ್, ಹಿಸ್ ಮೈಂಡ್ ಇಸ್ ಡಿಸ್ಟರ್ಬ್ಡ್. ಸೊ ಈಗ ಧೃತರಾಷ್ಟ್ರ ಯೋಚನೆ ಮಾಡ್ತಾನೆ, ನಾನು ಈಗಾಗಲೇ ಅರ್ಜುನನ ಮನಸ್ಸಿಗೆ ಘಾಸಿಯಾಗುವಂತೆ ಮಾತನಾಡಿದ್ದೆ, ಅದರಂತೆ ಅವನು ಯುದ್ಧದಲ್ಲಿ ತುಂಬ ಆಪ್ತರಾದವರನ್ನು ಕೊಲ್ಲೋದಿಲ್ಲ ಅಂತ ನಾನು ನಂಬಿದ್ದೆ. ಆದರೆ ನನ್ನ ಟ್ರಿಕ್ಸ್, ನಾನು ಹೂಡಿದಂತಹ ಈ ತಂತ್ರ ಫಲಕಾರಿಯಾಗಲಿಲ್ಲ. ಜೊತೆಗೆ ಈಗ ನಾವೆಲ್ಲ ಕೌರವರು, ನಾವೆಲ್ಲರೂ ಭೀಷ್ಮದೇವನ ಮೇಲೆ ಅಪಾರ ನಂಬಿಕೆಯನ್ನಿಟ್ಟಿದ್ವಿ. ನಾವು ಭೀಷ್ಮದೇವ ಹಿ ಫೆಲ್ ಡೌನ್ ಇನ್ ದಿ ವಾರ್. ಸೊ ಹೌ ಟು ಅಕ್ಸೆಪ್ಟ್ ದಿಸ್? ರಿಯಲಿ ಇಟ್ ಈಸ್ ಎ ಬಿಗ್ ಶಾಕ್ ಅಂತ ಹೇಳಿ ಧೃತರಾಷ್ಟ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಅರ್ಜುನ ಯುದ್ಧವನ್ನೇ ಮಾಡೋದಿಲ್ಲ ಅಂತ ನಾನು ನಂಬಿದ್ದೆ, ಆ ರೀತಿಯಲ್ಲಿ ನಾನು ಅವನ ಮನಸ್ಸು ದುರ್ಬಲವಾಗುವಂತೆ ನಾನು ಮಾತನಾಡಿದ್ದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿ ಹೋಗಿದೆ. ಅವನ ಮನಸ್ಸು ಮತ್ತೆ ಹೇಗೆ ಈ ಒಂದು ಸಮಸ್ಥಿತಿಗೆ ಬಂತು? ದುರ್ಬಲವಾಗುವಂತೆ ನಾನು ಮಾತನಾಡಿದ್ದೆ, ಮತ್ತೆ ಮನಸ್ಸು ಹೇಗೆ ಸರಿ ಹೋಯಿತು? ಆಲ್ ದಿಸ್ ಹ್ಯಾಪನ್ಡ್ ಬಿಕಾಸ್ ದಿ ಲಾರ್ಡ್ ಶ್ರೀಕೃಷ್ಣ ಹಿ ಟ್ರಾನ್ಸ್ಫರ್ಡ್ ದಿ ರೈಟ್ ನಾಲೆಡ್ಜ್ ಟು ಅರ್ಜುನ. ಒಂದು ಸೂಕ್ತ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಯಾವ ರೀತಿಯ ಉಪದೇಶವನ್ನು ಕೊಡಬೇಕಾಗಿತ್ತು ಆ ರೀತಿ ಅರ್ಜುನನಿಗೆ ಮತ್ತು ಅರ್ಜುನನ ಮನಸ್ಸಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ಭಗವಂತ ಪರಮಾತ್ಮ ಶ್ರೀಕೃಷ್ಣ ಹಿ ಟ್ರಾನ್ಸ್ಫರ್ ದಿ ರೈಟ್ ನಾಲೆಡ್ಜ್. ಸೊ ಇದು ಕೂಡ
ಧೃತರಾಷ್ಟ್ರ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಅರ್ಜುನನ ಮನಸ್ಸು ಘಾಸಿಗೊಳ್ಳುವಂತೆ ಮಾಡಿದ್ರು ಕೂಡ ಬಿಕಾಸ್ ಆಫ್ ದಿ ಉಪದೇಶ ಆಫ್ ದಿ ಲಾರ್ಡ್ ಶ್ರೀಕೃಷ್ಣ, ಸೊ ಅವನು ಮತ್ತೆ ರೈಟ್ ಟ್ರ್ಯಾಕ್ಗೆ ಬಂದ. ಸೊ ಆ ಕಾರಣದಿಂದ ಅವನು ಯುದ್ಧವನ್ನು ಮಾಡ್ದ. ಸೊ ಅದರ ಪರಿಣಾಮ ಈಗ ಇಲ್ಲಿ ಭೀಷ್ಮದೇವ ನೆಲಕ್ಕೆ ಬಿದ್ದಿದ್ದಾನೆ, ಉರುಳಿದಾನೆ. ಸೊ ಇದೆಲ್ಲ ಧೃತರಾಷ್ಟ್ರನಿಗೆ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ಎ ಬಿಗ್ ಶಾಕ್ ಫಾರ್ ಧೃತರಾಷ್ಟ್ರ. ಸೊ ಹೀಗೆ ಭಗವದ್ಗೀತಾ ಅಂತಂದರೆ ಇಟ್ ಈಸ್ ಇನ್ ದಿ ಬ್ಯಾಕ್ ಡ್ರಾಪ್ ಆಫ್ ಮಹಾಭಾರತ. ದಿಸ್ ಭಗವದ್ಗೀತಾ ಈಸ್ ಅಪಿಯರಿಂಗ್ ವೆರಿ ಬ್ರಿಲಿಯಂಟ್ಲಿ. ಸೊ ಆ್ಯಕ್ಚುಲಿ ಮಹಾಭಾರತ ಅಂತಂದರೆ ಇಟ್ ಈಸ್ ದಿ ಸ್ಟೋರಿ ಆಫ್ ಬೋತ್ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಇನ್ಫ್ಯಾಕ್ಟ್ ಅವರೆಲ್ಲರೂ ಕೂಡ ಒಂದೇ ಕುರುವಂಶ ಅಂತ ಹೇಳಿ ಆ ವಂಶಕ್ಕೆ ಸೇರಿದವರಾಗಿರ್ತಾರೆ. ಬಟ್ ಮುಂದೆ ಧೃತರಾಷ್ಟ್ರನ ಮಕ್ಕಳು ಕೌರವರು ಅಂತ ಗುರುತಿಸ್ಕೋತಾರೆ, ಪಾಂಡವಿನ ಮಕ್ಕಳು ಪಾಂಡವರು ಅಂತ ಗುರುತಿಸ್ಕೋತಾರೆ. ಅದರ್ವೈಸ್ ಬೋತ್ ಪಾಂಡವಾಸ್ ಆ್ಯಂಡ್ ಕೌರವಾಸ್ ದೇ ಬಿಲಾಂಗ್ ಟು ದಿಸ್ ಕುರುವಂಶ, ಕುರು ಡೈನಾಸಿಟಿ. ಸೊ ಬಹಳ ಹಿಂದೆ ದೇರ್ ವಾಸ್ ಎ ಕಿಂಗ್ ಕಾಲ್ಡ್ ಕುರು. ಹಸ್ತಿನಾಪುರದಲ್ಲಿ ಕುರು ಅಂತ ಹೇಳಿ ಒಬ್ಬ ಪ್ರಸಿದ್ಧನಾದ ರಾಜ ಇರ್ತಾನೆ. ಅವನು ಹೀ ರೂಲ್ಡ್ ದಿ ಹಸ್ತಿನಾಪುರ. ಮುಂದೆ ಅವನ ವಂಶದಲ್ಲಿ ಮತ್ತೊಬ್ಬ ಪ್ರಸಿದ್ಧನಾದ ರಾಜ ಬರ್ತಾನೆ. ಹೀ ಈಸ್ ಕಾಲ್ಡ್ ಶಂತನು. ಸೊ ಶಂತನು ಮುಂದೆ ಹಿ ಮ್ಯಾರಿಡ್ ಎ ದೇವತಾ ಸ್ತ್ರೀ ಕಾಲ್ಡ್ ಗಂಗಾ. ಗಂಗಾ ಮಾತೆಯನ್ನು ಮದುವೆ ಆಗ್ತಾನೆ, ರಿವರ್ ಗಂಗಾ. ಸೊ ಹಿ ಮ್ಯಾರಿಡ್ ಹರ್. ಆ ಮದುವೆಯಾಗುವಂತಹ ಸಂದರ್ಭದಲ್ಲಿ ಗಂಗೆ ಕೆಲವು ಷರತ್ತುಗಳನ್ನು ಹಾಕಿರ್ತಾಳೆ ಶಂತನುವಿಗೆ. ನಾನು ಹಾಕುವ ಕೆಲವು ಷರತ್ತುಗಳನ್ನು ನೀನು ಒಪ್ಪಿಕೊಂಡ ಪಕ್ಷದಲ್ಲಿ ನಾನು ನಿನ್ನನ್ನು ಮದುವೆ ಆಗ್ತೀನಿ, ಇಲ್ಲ ಅಂತಂದರೆ ನಮ್ಮಿಬ್ಬರ ಮದುವೆ ಸಾಧ್ಯ ಇಲ್ಲ, ನಮ್ಮಿಬ್ಬರ ವಿವಾಹ ಸಾಧ್ಯ ಇಲ್ಲ. ಸೊ ನಾನು ಹಾಕುವಂತಹ ಷರತ್ತುಗಳನ್ನ ನೀನು ಒಪ್ಪಿಕೊಂಡ ಪಕ್ಷದಲ್ಲಿ ಮಾತ್ರವೇ ಮದುವೆ ಅಂತ ಹೇಳಿ ಅವಳು ಮುಂಚೆನೇ ಶಂತನುವಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾಳೆ. ಸೊ ಮದುವೆಯ ನಂತರದಲ್ಲಿ ನೀ ಏನಾದರೂ ನನ್ನನ್ನು ಕ್ವಶ್ಚನ್ ಮಾಡಿದ್ರೆ, ನಾನು ಹಾಕಿದ ಷರತ್ತುಗಳನ್ನು ಮೀರಿ ನನ್ನನ್ನು ನೀನು ಪ್ರಶ್ನೆ ಮಾಡಿದ್ರೆ, ಯಾಕೆ ಹೀಗೆ ಅಥವಾ ನೀನು ಯಾಕೆ ಮಾಡಿದೆ, ಈ ರೀತಿಯಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ನೀನು ನನ್ನ ಮಾಡೋ ಹಾಗಿಲ್ಲ. ದಟ್ ಈಸ್ ಒನ್ ಆಫ್ ದಿ ಷರತ್ತು. ಸೊ ನನ್ನನ್ನು ನಾನು ಮಾಡುವಂತಹ ಯಾವ ಕಾರ್ಯದಲ್ಲೂ ನೀನು ಆಕ್ಷೇಪ ವ್ಯಕ್ತಪಡಿಸಬಾರ್ದು, ನನ್ನನ್ನು ತಡಿಬಾರ್ದು, ನಾನು ಮಾಡುವಂತಹ ಕಾರ್ಯದಲ್ಲಿ ನನಗೆ ನೀನು ಅಡ್ಡ ಬರಬಾರ್ದು. ಇಂತಹ ಅನೇಕ ಷರತ್ತುಗಳನ್ನು ಅವಳು ಹಾಕಿರ್ತಾಳೆ. ಸೊ ಯಾವ ಷರತ್ತನ್ನು ಕೂಡ ನೀನು ಮುರಿಬಾರ್ದು. ನನಗೆ ಐ ಹ್ಯಾವ್ ಎವ್ರಿ ರೈಟ್, ನಾನು ಏನು ಕೆಲಸವನ್ನು ಬೇಕಾದರೂ ಮಾಡಬಹುದು, ಯಾವ ಕಾರ್ಯವನ್ನು ಬೇಕಾದ್ರೂ ನಾನು ಕೈಗೆತ್ಕೋಬಹುದು. ಸೊ ಎಲ್ಲೂ ಕೂಡ ಯಾವ ರೀತಿಯಿಂದ ಕೂಡ ನೀನು ಆಕ್ಷೇಪ ಮಾಡೋ ಹಾಗಿಲ್ಲ. ಈ ರೀತಿಯ ಅನೇಕ ಷರತ್ತುಗಳನ್ನು ಶಂತನುವಿಗೆ ಹಾಕಿ ಶಂತನು ಕೂಡ ಒಪ್ಕೋತಾನೆ. ಎಸ್, ಐ ವಿಲ್ ಒಬೆ. ನೀನು ಮಾಡುವಂತಹ ಯಾವ ಕಾರ್ಯದಲ್ಲೂ ನಾನು ಅಡ್ಡಿ ಬರೋದಿಲ್ಲ. ಯು ಆರ್ ಫ್ರೀ ಟು ಡೂ ಎನಿಥಿಂಗ್. ನಾನು ನಿನ್ನನ್ನು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿ ಅವನು ಕೂಡ ಆ ಷರತ್ತುಗಳನ್ನು ಒಪ್ಪಿಕೊಂಡು ಈ ಗಂಗೆಯನ್ನು ಮದುವೆ ಆಗಿರ್ತಾನೆ. ಸೊ ಇವೆಲ್ಲವನ್ನ ಒಪ್ಪಿಕೊಂಡ ನಂತರದಲ್ಲಿ ಅವರ ವಿವಾಹ ಆಗತ್ತೆ. ಆಮೇಲೆ ಮದುವೆಯಾದ ಕೆಲವು ಸಮಯದ ನಂತರದಲ್ಲಿ ಅವರ ದಾಂಪತ್ಯದಲ್ಲಿ ಮೊದಲನೆಯ ಮಗುವಿನ ಜನನವಾಗುತ್ತೆ. ಸೊ ಶಂತನು ಈಸ್ ವೆರಿ ಹ್ಯಾಪಿ, ವಂಶದ ಉದ್ಧಾರಕ ಬಂದ ಅಂತ. ಆದರೆ ಮಗು ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಗಂಗೆ ಏನು ಮಾಡ್ತಾಳೆ, ಆ ಮಗುವನ್ನು ತಗೊಂಡೋಗಿ ಆ ಗಂಗೆಯಲ್ಲಿ ಮುಳುಗಿಸಿ ಆ ಮಗುವನ್ನು ಕೊಲ್ತಾಳೆ. ಆದರೆ ಷರತ್ತನ್ನು ಈಗಾಗಲೇ ಶಂತನು ಒಪ್ಕೊಂಡಿದ್ದಾನೆ, ಮಾತನಾಡೋ ಹಾಗಿಲ್ಲ, ಅವಳಿಗೆ ಪ್ರತಿರೋಧ ಒಡ್ಡೋ ಹಾಗಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಕೇವಲ ಮೂಕ ಪ್ರೇಕ್ಷಕನಾಗಿ ಆ ದೃಶ್ಯವನ್ನು ನೋಡಿ ಸುಮ್ಮನೆ ಆಗೋಗ್ತಾನೆ. ಮನಸ್ಸಿಗೆ ನೋವಾದರೂ ಕೂಡ ಗಂಗೆಗೆ ಕೊಟ್ಟ ಮಾತನ್ನ ನಾನು ಮೀರಬಾರ್ದು ಅಂತ ಹೇಳಿ ಅವನು ಸುಮ್ಮನೆ ಆಗ್ತಾನೆ. ಆ ನಂತರದಲ್ಲಿ ಮತ್ತೊಂದು ಮಗುವಿನ ಜನ್ಮ ಆಗತ್ತೆ. ಗಂಗೆ ಆ ಮಗುವನ್ನು ಕೂಡ ಎತ್ಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸಿ ಆ ಮಗುವನ್ನು ಕೊಲ್ತಾಳೆ. ಹೀಗೆ ಒಂದಾದ ನಂತರದಲ್ಲಿ ಒಂದು ಅಂತ ಹೇಳಿ ಅವರಿಬ್ಬರ ದಾಂಪತ್ಯದಲ್ಲಿ 7 ಮಕ್ಕಳುಗಳು ಹುಟ್ಟತ್ವೆ. ಆ 7 ಮಕ್ಕಳುಗಳನ್ನು ಕೂಡ ಗಂಗೆ ಒಂದಾದ ನಂತರ ಒಂದು
ಮಗುವನ್ನು ನೀರಿನಲ್ಲಿ ಮುಳುಗಿಸಿ, ಗಂಗಾ ನದಿನಲ್ಲಿ ಮುಳುಗಿಸಿ ಆ ಎಲ್ಲ ಮಕ್ಕಳುಗಳನ್ನ ಅವಳು ಕೊಲ್ತಾಳೆ. ಸೊ ಶಂತನುಗೆ ಬಹಳ ಮನಸ್ಸಿಗೆ ನೋವಾಗತ್ತೆ. ಜೊತೆಗೆ ಇವಳು ಮಾಡ್ತಾ ಇರುವಂತಹ ಈ ಒಂದು ಕೃತ್ಯವನ್ನು ನೋಡಿ ಬಹಳ ಭಯಭೀತನಾಗ್ತಾನೆ. ಒಂದಾದರೆ ಸರಿ, ಎರಡಾದರೆ ಸರಿ, ಆದರೆ ಸತತವಾಗಿ 7 ಮಕ್ಕಳುಗಳನ್ನು ಕಣ್ಣೆದುರಿಗೆ ಈ ರೀತಿ ನೀರಿನಲ್ಲಿ ಮುಳುಗಿಸಿ ಕೊಲ್ಲೋದು ಅಂತಂದ್ರೆ ಏನು ಅಂತ ಹೇಳಿ ಅವನಿಗೆ ಒಂದು ರೀತಿಯ ಭಯ ಅವನಲ್ಲಿ ಹುಟ್ಟುತ್ತೆ. ಬಟ್ ಒಪ್ಪಿಕೊಂಡ ಷರತ್ತಿನ ಪ್ರಕಾರ ಅವಳನ್ನು ತಡೆಯೋ ಹಾಗಿಲ್ಲ. ಹೀಗೆ ಒಂದಲ್ಲ ಎರಡಲ್ಲ 7 ಮಕ್ಕಳುಗಳು ಕೂಡ ಗಂಗಾ ನದಿಯಲ್ಲಿ ಮುಳುಗಿ ಅವು ಪ್ರಾಣವನ್ನು ಕಳ್ಕೊಂಡಿರುತ್ತವೆ. ಕೊನೆಗೆ 8ನೇ ಮಗುವಿನ ಜನನವಾಗತ್ತೆ. ಸೊ ಯಾವಾಗ 8ನೆಯ ಮಗುವಿನ ಜನನ ಆಗತ್ತೆ ಅನ್ನುವಂತಹದ್ದು ಶಂತನುವಿಗೆ ಗೊತ್ತಾಗತ್ತೆ, ಆಗ ಅವನು ಸ್ವಲ್ಪ ಜಾಗೃತನಾಗ್ತಾನೆ. ಗಂಗೆ ಎಂದಿನಂತೆ ಬಂದು ಆ ಮಗುವನ್ನು ಎತ್ಕೋತಾಳೆ ನೀರಿನಲ್ಲಿ ಹೋಗಿ ಮುಳುಗಿಸ್ಬೇಕು ಅಂತ. ಆಗ ಶಂತನು ತಡೆಯಲಾರದೆ ಅಲ್ಲಿವರೆಗೆ ಸುಮ್ಮನೆ ಇದ್ದ. ಈಗ ಇನ್ನು ನಾನು ಈಗಲೂ ಕೂಡ ಇದೇ ಥರ ನಾನು ಏನನ್ನು ಪ್ರತಿರೋಧ ಒಡ್ಡದೆ ಹೋದರೆ ಈ ಮಗು ಕೂಡ ನೀರಿನಲ್ಲಿ ಮುಳುಗಿ ಪ್ರಾಣ ಬಿಡುತ್ತೆ. ಇದನ್ನು ನಾನು ಹೇಗಾದರೂ ಮಾಡಿ ತಡಿಬೇಕು. ಇದು ಅರ್ಥವೇ ಇಲ್ಲ, ಯಾಕೆ ಹೀಗಾಗ್ತಾ ಇದ್ದೀನಿ ಅಂತ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ, ಕೇಳೋ ಹಾಗಿಲ್ಲ. ಆದರೆ ಈ ಒಂದು ಕಠೋರ ದೃಶ್ಯವನ್ನು ನೋಡೋವಂಥದ್ದಾದರೂ ಹೇಗೆ, ಇದೇನು ಸರಿ ಇಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ಅವಳನ್ನ ಪ್ರಶ್ನೆ ಮಾಡ್ತಾನೆ. ನೀನೇನು ಮಾಡ್ತಾ ಇದೆಯಾ ನೀನು? ವೈ ಆರ್ ಯು ಡೂಯಿಂಗ್ ಲೈಕ್ ದಿಸ್? ಇದು ತಪ್ಪಲ್ವಾ? ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳುಗಳನ್ನ ಈ ರೀತಿ ನೀರಿನಲ್ಲಿ ಮುಳುಗಿಸಿ ಕೊಲ್ಲೋದು ಅಂತಂದ್ರೆ ಏನು? ನಿನಗೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ? ನೀನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಮುಂದೆ ನಮ್ಮ ಸಿಂಹಾಸನಕ್ಕೆ ವಾರಸುದಾರ ಯಾರು? ಈ ರೀತಿ ಹೊಟ್ಟೆಯಲ್ಲಿ ಹುಟ್ಟುವಂತಹ ಎಲ್ಲ ಮಕ್ಕಳುಗಳನ್ನ ನೀನು ಕೊಲ್ತಾ ಬಂದರೆ ಮುಂದೆ ಗತಿ ಏನು ಅಂತ ಹೀಗೆ ಅವಳನ್ನ ಕ್ವಶ್ಚನ್ ಮಾಡ್ತಾನೆ. ಆಗ ಗಂಗೆ ಹೇಳ್ತಾಳೆ, ನೀನು ನನಗೆ ಕೊಟ್ಟ ಮಾತನ್ನ ನೆರವೇರಿಸಲಿಲ್ಲ. ನಾನು ಅದಕ್ಕೆ ನಿನಗೆ ಮದುವೆಗೆ ಮುಂಚೆನೇ ನಾನು ನಿನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಮದುವೆಯ ನಂತರದಲ್ಲಿ ನಾನು ತಗೊಳ್ಳುವಂತಹ ಯಾವ ನಿರ್ಧಾರವನ್ನು ಕೂಡ ನೀನು ಪ್ರಶ್ನಿಸಬಾರದು. ನಿನಗೆ ಆ ಅಧಿಕಾರ ಇಲ್ಲ. ನೀನು ನನ್ನನ್ನು ಪ್ರಶ್ನೆ ಮಾಡಬಾರ್ದು. ಆ ಷರತ್ತುಗಳಿಗೆ ನೀನು ಒಪ್ಪಿದ್ರಿಂದ ನಾನು ನಿನ್ನನ್ನು ಮದುವೆ ಆದೆ. ಈಗ ಆ ಷರತ್ತನ್ನು ನೀನು ಮುರಿದಿದೆಯಾ, ಆದ್ದರಿಂದ ನಾನೀಗ ನಿನ್ನನ್ನು ಬಿಟ್ಟು ಹೋಗುವಂತಹ ಸಮಯ ಬಂದಿದೆ ಅಂತ ಹೇಳಿ, ಬೇರೆ ದಾರಿನೇ ಇಲ್ಲ. ಸೊ ನಮ್ಮ ಮಾತನ್ನ ಮೀರಿ ನೀನು ನಡೆದಿರೋದ್ರಿಂದ ನಾನೀಗ ನಿನ್ನ ಜೊತೆ ನಾನು ಬಾಳು ಮಾಡಲ್ಲ ಅಂತ ಹೇಳಿ ಅವಳೇನು ಮಾಡ್ತಾಳೆ, ಗಂಗೆ ಆ ಮಗುವನ್ನು ತಗೊಂಡು ದೇವಲೋಕಕ್ಕೆ ಹೊರಟೋಗ್ತಾಳೆ. ದಟ್ ಮಗು ಇಸ್ ಕಾಲ್ಡ್ ದಿ ದೇವವ್ರತ. ಮುಂದೆ ಅದೇ ದೇವವ್ರತ ಭೀಷ್ಮನಾಗಿ ಪ್ರಸಿದ್ಧಿ ಹೊಂದುತ್ತಾನೆ. ಸೊ ಶಂತನು ಮತ್ತು ಗಂಗೆಯರ 8ನೆಯ ಮಗ ದಿಸ್ ಭೀಷ್ಮ, ದೇವವ್ರತ. ಸೊ ಆ್ಯಕ್ಚುಲಾಗಿ ಈ ಭೀಷ್ಮ ಅಂತ ಹೇಳಿದ್ರೆ ಹಿ ಈಸ್ ಒನ್ ಆಫ್ ದಿ ಅಷ್ಟವಸುಸ್. ದೇವಲೋಕಕ್ಕೆ ಸೇರಿದಂತಹ ಮಹಾಪುರುಷರುಗಳು ಇವರೆಲ್ಲ. ಅಷ್ಟವಸುಗಳು ಅಂತಂದರೆ ದೇ ಆರ್ ಗ್ರೂಪ್ ಆಫ್ 8 ದೇವತಾಸ್. ಅಷ್ಟ ಅಂತಂದರೆ 8, ವಸು ಅಂತಂದರೆ ದೇವತೆಗಳು ಅನ್ನೋ ಅರ್ಥ ಕೂಡ ಇದೆ. ಸೊ ನಮ್ಮ ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಅಲ್ಲಿ ತಿಳಿಸಿರುವಂಥ ಈ 8 ದೇವತೆಗಳು ದೇ ಆರ್ ದಿ ಅಷ್ಟವಸುಸ್. ದೀಸ್ ಅಷ್ಟವಸುಸ್ ದೇ ರೆಪ್ರೆಸೆಂಟ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದಿ ನೇಚರ್. ಪ್ರಕೃತಿಯ ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಂತಹ ದೇವತಾ ಪುರುಷರುಗಳು ಇವರಾಗಿದ್ದಾರೆ. ಪ್ರಕೃತಿ ಮತ್ತು ಭೂಲೋಕಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಇವರು ರೆಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಅಷ್ಟವಸುಗಳು ಅಂತ ಹೇಳಿ ಈ 8 ವಸುಗಳು ದೇ ಆರ್ ದೇವತೆಸ್ ಆ್ಯಕ್ಚುಲಿ. ಇದರ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ ಕೂಡ ಈ ವಿಚಾರವನ್ನು ಹೇಳುತ್ತೆ. ಹಾಗೂ ಮತ್ತೊಂದು ಪುರಾಣ, ಮಾನವ ಪುರಾಣ ಅಂತ. ಈ ಬೃಹದಾರಣ್ಯಕ ಉಪನಿಷತ್ ಮತ್ತು ಮಾನವ ಪುರಾಣ ಅನ್ನುವಂತಹ ಗ್ರಂಥದ ಆಧಾರದ ಮೇಲೆ ಈ ಅಷ್ಟವಸುಗಳು ಯಾರು ಅಂತಂದರೆ ಅವರ ಹೆಸರುಗಳು ಅಹಸ್, ಅನಲ, ಅನಿಲ, ಧಾರ, ಧ್ರುವ, ಪ್ರತ್ಯೂಷ, ಪ್ರಭಾಸ, ಸೋಮ. ಹೀಗೆ ಈ 8 ಅಷ್ಟವಸುಗಳು ಅವರುಗಳು.
ಮತ್ತು ಇವರಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇರಬಹುದು. ಆದರೆ ನಮಗೆ ಸಿಕ್ಕಿರುವಂತಹ ಆಧಾರದ ಪ್ರಕಾರ ಬೃಹದಾರಣ್ಯಕ ಉಪನಿಷತ್ ಹಾಗೂ ಮಾನವ ಪುರಾಣ ಇಲ್ಲಿ ಲಭ್ಯವಾಗಿರುವಂತಹ ಹೆಸರುಗಳು ಈ ಅಷ್ಟವಸುಗಳ ಹೆಸರುಗಳಾಗಿದೆ. ಸೊ ಇಲ್ಲಿ ಭೀಷ್ಮ ಅಂತ ಹೇಳಿಸ್ಕೊಂಡಿರುವಂತಹವನು ಅಷ್ಟವಸುಗಳಲ್ಲಿ ಒಬ್ಬನಾಗಿದ್ದಂತಹ ಪ್ರಭಾಸ. ಸೊ ಪುರಾಣದ ಪ್ರಕಾರ ಈ ಅಷ್ಟವಸುಗಳಿಗೆ ಒಮ್ಮೆ ಒಂದು ಶಾಪ ತಗಲುತ್ತೆ. ವಸಿಷ್ಠ ಅನ್ನುವಂತಹ ಒಬ್ಬ ಬ್ರಹ್ಮರ್ಷಿಯ ಬಳಿ ಕಾಮಧೇನು ಅಂತ ಹೇಳಿ ಒಂದು ದೇವಲೋಕದ ಗೋವು ಇರುತ್ತೆ. ಸೊ ಬ್ರಹ್ಮರ್ಷಿ ವಸಿಷ್ಠರಿಂದ ಈ ಒಂದು ಕಾಮಧೇನು ಅನ್ನುವಂತಹ ಹಸುವನ್ನು ಕದಿಯುವಾಗ ಅವರೆಲ್ಲರೂ ಸಿಕ್ಕಿಬಿದ್ದು ಶಾಪಕ್ಕೆ ಒಳಗಾಗ್ತಾರೆ. ಸೊ ವಸಿಷ್ಠ ಇವರೆಲ್ಲರಿಗೂ ಶಾಪವನ್ನು ಕೊಡ್ತಾನೆ. ನೀವೆಲ್ಲ ಭೂಮಿನಲ್ಲಿ ಮನುಷ್ಯರಾಗಿ ಹುಟ್ಟಬೇಕಾಗತ್ತೆ, ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀರ ನೀವು. ಗೋಮಾತೆಯನ್ನು ಕದಿಯೋದು ಅಂತಂದ್ರೇನು? ನೀವು ಮನುಷ್ಯ ಲೋಕಕ್ಕೆ ಹೋಗಿ ಹುಟ್ಟಿ ಬರಬೇಕು, ನಿಮಗೆ ದೇವತಾ ಪುರುಷರಾಗೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಅವರೆಲ್ಲರಿಗೂ ಶಾಪವನ್ನು ಕೊಡ್ತಾನೆ. ಮತ್ತು ಈ 8 ಜನ ಸಹೋದರರಲ್ಲಿ ಈ ಕಾಮಧೇನು ಅನ್ನುವ ಹಸುವನ್ನು ಹೇಗೆ ಕದಿಬೇಕು ಅಂತ ಹೇಳಿ ಒಂದು ತಂತ್ರವನ್ನು ಹೂಡಿದ್ದು ಈ ಪ್ರಭಾಸ. ಹೀಗಾಗಿ 7 ವಸುಗಳು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಕೂಡಲೇ ತಮ್ಮ ಜನ್ಮವನ್ನು ನಾಶಪಡಿಸ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ ಅವರು ಕೇವಲ ಈ ಪ್ರಭಾಸ ಏನು ಹೇಳಿದಾನೆ ಅದನ್ನ ಮಾಡ್ತಾರೆ. ಆದ್ದರಿಂದ ಅವರ ಮನುಷ್ಯರಾಗಿ ಹುಟ್ಟುತ್ತಾರೆ, ಹುಟ್ಟಿ ಆ ದೇಹವನ್ನು ಇಲ್ಲೇ ನಾಶ ಮಾಡ್ಕೊಂಡು ಹೊರಟೋಗ್ತಾರೆ. ಅಷ್ಟೇ ಅವರ ಶಾಪ. ಅಂದರೆ ಪ್ರಭಾಸ, ದಿಸ್ ಪ್ರಭಾಸ, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಥೆಫ್ಟ್ ಆಫ್ ದಟ್ ಕಾಮಧೇನು. ಸೊ ಈ ಕಾರಣದಿಂದ ಹಿ ಹ್ಯಾಡ್ ಎ ಫುಲ್ ಹ್ಯೂಮನ್ ಲೈಫ್. ಈ ಪ್ರಕಾರ ಅದರಂತೆ ಹುಟ್ಟಿದಾಗ ಈ ದೇವವ್ರತ ಅಂತ ಹೇಳಿ ಕರೆಸ್ಕೊಂಡು ಮುಂದೆ ಅವನು ಭೀಷ್ಮ ಪಿತಾಮಹ ಅಂತ ಬಹಳ ಪ್ರಸಿದ್ಧ ಪುರುಷನಾಗಿ ಕಂಡು ಬರ್ತಾನೆ ಮಹಾಭಾರತದಲ್ಲಿ. ಮತ್ತು ಇಲ್ಲಿ ಮತ್ತೊಂದು ಕೂಡ ಇನ್ನೊಂದು ಸಣ್ಣ ಕತೆ ಕೂಡ ಇದೆ. ಇಲ್ಲಿ ಈ ಅಷ್ಟವಸುಗಳಿಗೆ ಶಾಪ ತಗುಲಿದ ಕೂಡಲೇ ಅವರೆಲ್ಲ ಅನುಭವಿಸಬೇಕಾಗಿ ಬರುತ್ತೆ. ಅವರಿಗೆ ಹೆಚ್ಚಿನ ಸಮಯ ಕೂಡ ಇರೋದಿಲ್ಲ. ಅಂತಹ ಒಂದು ಘೋರವಾದ ಶಾಪವನ್ನು ವಸಿಷ್ಠ ಕೊಟ್ಟಿರ್ತಾನೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಭೂಮಿನಲ್ಲಿ ಹುಟ್ಟಿ ಆ ಒಂದು ಪಾಪವನ್ನು ಕಳ್ಕೋಬೇಕು, ಕರ್ಮವನ್ನು ಕಳ್ಕೋಬೇಕು ಅಂತ ಹೇಳಿ ಅವರೆಲ್ಲ ಏನು ಮಾಡ್ತಾರೆ, ದೇ ಆಲ್ ಗೋ ಟು ದಿ ದೇವಲೋಕ. ಆ ದೇವಲೋಕಕ್ಕೆ ಹೋಗಿ ಅಲ್ಲಿ ಒಬ್ಬಳು ದೇವತಾ ಸ್ತ್ರೀ, ಅವಳನ್ನು ಈ ಎಲ್ಲ ಅಷ್ಟವಸುಗಳು ಕೂಡ ದೇ ಅಪ್ರೋಚ್ಡ್ ಹರ್. ಹೀಗೆ ನಾವು ಅಷ್ಟವಸುಗಳು ನಮಗೆ ಒಂದು ವಸಿಷ್ಠರ ಆಶ್ರಮದಲ್ಲಿದ್ದಂತಹ ಕಾಮಧೇನು ಅನ್ನೋ ಒಂದು ಹಸುವನ್ನು ಕದಿಯುವಾಗ ನಾವು ಸಿಕ್ಕಿ ಬಿದ್ದು ನಾವೆಲ್ಲ ಶಾಪಕ್ಕೆ ಒಳಗಾಗಿದ್ದೀವಿ. ಈಗ ನಾವೆಲ್ಲ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬರಬೇಕಾಗಿದೆ. ಮತ್ತು ನಾವು ಭೂಲೋಕದಲ್ಲಿ ಆ ಒಂದು ಫುಲ್ ಲೈಫ್ ಇರೋದಕ್ಕೆ ನಮಗೆ ಇಷ್ಟ ಇಲ್ಲ. ಮತ್ತು ನಮಗೆ ನಿನ್ನಂತಹ ಪುಣ್ಯ ಸ್ತ್ರೀಯ ಯೋನಿಯಲ್ಲಿ ನಾವು ಹುಟ್ಟಿ ಬಂದರೆ ಬಹಳ ಬೇಗ ನಾವು ನಮ್ಮ ಜನ್ಮವನ್ನು ಕಳ್ಕೋಬಹುದು. ಆದ್ದರಿಂದ ದಯಮಾಡಿ ನಮಗೆ ಜನ್ಮ ಕೊಡುವಂತಹ ತಾಯಿ ನೀನಾಗಬೇಕು ಅಂತ ಹೇಳಿ ಅವರೆಲ್ಲ ಈ ಒಂದು ದೇವತಾ ಸ್ತ್ರೀಯನ್ನು ಕೇಳ್ಕೊತಾರೆ. ಅದರಂತೆ ದಿಸ್ ದೇವತಾ ಸ್ತ್ರೀ, ದಟ್ ಈಸ್ ಗಂಗಾ, ಅವಳು ಅದನ್ನು ಒಪ್ಕೊಂಡು ಮದರ್ ಗಂಗಾ ಆರ್ ದಿ ರಿವರ್ ಗಂಗಾ, ಶಿ ಅಕ್ಸೆಪ್ಟೆಡ್ ಟು ಬಿಕಮ್ ದಿ ಮದರ್ ಆಫ್ ದೀಸ್ ಅಷ್ಟವಸೂಸ್. ಸೊ ಈ ಒಂದು ಕಾರಣಕ್ಕಾಗಿ ಅವಳು ಷರತ್ತು ವಿಧಿಸಿ ಶಂತನುವನ್ನು ಮದುವೆ ಆಗಿರ್ತಾಳೆ. ಸೊ ಆ್ಯಕ್ಚುಲಾಗಿ ಅವಳು ಕೂಡ ಭೂಲೋಕಕ್ಕೆ ಬಂದು ಇವರಿಗೆ ಜನ್ಮ ಕೊಡಬೇಕು, ಕೊಟ್ಟು ನಂತರ ಮತ್ತೆ ದೇವಲೋಕಕ್ಕೆ ಹಿಂತಿರುಗಬೇಕು. ಸೊ ಅವಳಿಗೂ ಕೂಡ ಈ ಒಂದು ಪ್ರಾಪಂಚಿಕ ಬಯಕೆ ಅನ್ನುವಂಥದ್ದಿಲ್ಲ. ಬೇಸಿಕಲಿ ಶಿ ಈಸ್ ಎ ದೇವತಾ ಸ್ತ್ರೀ. ಸೊ ಎಲ್ಲಿಯವರೆಗೆ ಈ ಒಂದು ಅಷ್ಟವಸ್ತುಗಳಿಗೆ ಜನ್ಮವನ್ನು ಕೊಟ್ಟು ಆ ತಾಯಿ ಆಗಿ ಅವಳಿಗೆ ಜನ್ಮವನ್ನು ಕೊಡಬೇಕಾಗತ್ತೆ, ಅಲ್ಲಿವರೆಗೆ ಅವಳು ಇರಬೇಕಾಗತ್ತೆ. ಈ ಕಾರಣದಿಂದ ಅವಳು ಕೂಡ ಒಪ್ಕೋತಾಳೆ. ಸೊ ಶಿ ಬಿಕಮ್ಸ್ ದಿ ಮದರ್ ಆಫ್ ದೀಸ್ ಅಷ್ಟವಸುಸ್. ಸೊ ಇಲ್ಲಿ ಶಂತನುವಿನ ಕತೆಗೆ ಬಂದರೆ, ಕಮಿಂಗ್ ಬ್ಯಾಕ್ ಟು ದಿ ಶಂತನು ಸ್ಟೋರಿ, ಇಲ್ಲಿ ಕೆಲವು ಕಂಡೀಷನ್ಸ್ಗಳನ್ನು ಹಾಕಿ ಈ ಗಂಗೆ ಶಂತನುವನ್ನು ವಿವಾಹ ಆಗಿರ್ತಾಳೆ. ಶಂತನು ತಾನು ಕೊಟ್ಟಂತಹ ಮಾತಿಗೆ ವಿರುದ್ಧವಾಗಿ ನಿಂತ ಕಾರಣದಿಂದ ಅವಳು ತನ್ನ ಜೊತೆಗೆ ದೇವವ್ರತನನ್ನು ಕರೆದುಕೊಂಡು ದೇವಲೋಕಕ್ಕೆ ಹೊರಟೋಗ್ತಾಳೆ.
ಅಲ್ಲಿ ದಿಸ್ ದೇವವ್ರತ ಅವನಿಗೆ 18 ವರ್ಷ ಆಗೋವರೆಗೆ ದೇವತೆಗಳ ಗುರು ಬೃಹಸ್ಪತಿ, ದೇವತೆಗಳಿಗೆ ಗುರು ಅವನು. ಸೊ ಆ ಬೃಹಸ್ಪತಿಯಿಂದ ಶಾಸ್ತ್ರ, ವೇದ, ಪುರಾಣ, ರಾಜನೀತಿ, ಧರ್ಮ, ಕರ್ತವ್ಯಗಳ ಪಾಠ ಅವೆಲ್ಲ ಆಗತ್ತೆ. ಜೊತೆಗೆ ಕ್ಷಾತ್ರವಿದ್ಯೆಯನ್ನು ಅವನು ಪರಶುರಾಮರಲ್ಲಿ ಕಲಿತಾನೆ. ಸೊ ತನ್ನ 18ನೆಯ ವಯಸ್ಸಿನಲ್ಲಿ ಮತ್ತೆ ಅವನು ದೇವಲೋಕದಿಂದ ಭೂಮಿಗೆ ಬಂದು ತಂದೆ ಶಂತನುವನ್ನು ಅವನು ಸೇರ್ತಾನೆ. ಸೊ ಗಂಗೆನೇ ಅವನನ್ನು ಕರ್ಕೊಂಬಂದು ಶಂತನುವಿಗೆ ಕೊಡ್ತಾಳೆ ಅಂತ ಒಂದು ಕತೆ ಇದೆ. ಸೊ ಮುಂದೆ ಶಂತನುವನ್ನು ಬಂದು ಈ ದೇವವ್ರತ ಸೇರ್ತಾನೆ. ದೇವವ್ರತನನ್ನು ನೋಡಿ ಶಂತನುವಿಗೆ ಬಹಳ ಆನಂದವಾಗುತ್ತೆ. ಒಬ್ಬ ಯೋಗ್ಯನಾದ ಮಗ ಈಗ ನನಗೆ ಮುಂದಿನ ಉತ್ತರಾಧಿಕಾರಿಯಾಗಿ ಸಿಕ್ಕಿದ್ದಾನೆ ಅಂತ ಹೇಳಿ ಬಹಳ ಆನಂದದಿಂದ ಇರ್ತಾನೆ. ಆದರೆ ಮುಂದೆ ಕೆಲವು ಘಟನೆಗಳು ನಡೆಯುತ್ತೆ, ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಡೆಯುತ್ತೆ. ತಂದೆ ಶಂತನು ಒಬ್ಬಳು ಸತ್ಯವತಿ ಅಂತ, ಅವಳಲ್ಲಿ ಪ್ರೇಮ ಬಂಧನಕ್ಕೆ ಒಳಗಾಗ್ತಾನೆ. ಅವಳಲ್ಲಿ ಅನುರಾಗಕ್ಕೆ ಒಳಗಾಗಿ ಅವಳನ್ನು ವಿವಾಹವಾಗಬೇಕು ಅಂತ ಹೇಳಿ ಅವನಲ್ಲಿ ಒಂದು ಇಚ್ಛೆ ಬಹಳ ಪ್ರಬಲವಾಗಿ ಅವನಲ್ಲಿ ಮನಸ್ಸಿನಲ್ಲಿ ಕೂರುತ್ತೆ. ಸೊ ಶಂತನು ಹಿ ಅಪ್ರೋಚಸ್ ಸತ್ಯವತೀಸ್ ಫಾದರ್, ನಿನ್ನ ಮಗಳನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ನನಗೆ ಆಸೆ ಇದೆ, ನಾನು ಇಂತಹ ಹಸ್ತಿನಾಪುರದ ರಾಜ ನಾನು ಅಂತೆಲ್ಲ ಅವನು ಸೆಲ್ಫ್ ಇಂಟ್ರೊಡಕ್ಷನ್ ಅವೆಲ್ಲ ಆಗುತ್ತೆ. ಆಗ ಅವನು ಸತ್ಯವತಿಯ ತಂದೆ ದಟ್ ಬೆಸ್ತರ ನಾಯಕ ಅಂತ ಕೂಡ ಹೇಳ್ತಾರೆ. ಸೊ ಅವನು ಹೇಳ್ತಾನೆ, ಅವನು ಕೂಡ ಒಂದು ಕಂಡೀಷನ್ ಹಾಕ್ತಾನೆ. ಮಹಾಭಾರತದಲ್ಲಿ ಹೀಗೆ ಅಲ್ಲಲ್ಲಿ ಅನೇಕ ರೀತಿಯ ಕಂಡೀಷನ್ಗಳು, ಶಪಥಗಳು, ವರಗಳು ಇವೆಲ್ಲ ಜಾಸ್ತಿ. ಸೊ ಇಲ್ಲಿ ಆ ಸತ್ಯವತಿಯ ತಂದೆ ಅವನು ಕೂಡ ಒಂದು ಕಂಡೀಷನ್ ಹಾಕ್ತಾನೆ. ನಿಂಡ ಮತ್ತು ಸತ್ಯವತಿಯ ಉದರದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಮಾತ್ರ ಸಿಂಹಾಸನ ಸಿಗತ್ತೆ ಅನ್ನೋದಾದರೆ ಮಾತ್ರ ನಾನು ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆಯನ್ನು ಮಾಡ್ತೀನಿ, ಇಲ್ಲ ಅಂತಂದರೆ ಈ ಆಸೆ ಇಟ್ಕೋಬೇಡ ಅಂತ ಹೇಳಿ ಶಂತನುವಿಗೆ ನೇರವಾಗಿ ತಿಳಿಸ್ತಾನೆ. ಶಂತನು ಈಗಾಗಲೇ ದೇವವ್ರತನನ್ನು ನೋಡಿ ಅವನನ್ನು ಮುಂದಿನ ಉತ್ತರಾಧಿಕಾರಿ ಅಂತ ಹೇಳಿ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡಿರ್ತಾನೆ. ಆದರೆ ಈಗ ಸಿಂಹಾಸನ ದೇವವ್ರತನ ಕೈ ತಪ್ಪಿ ಹೋಗಿ ಮುಂದೆ ಸತ್ಯವತಿಯಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಸಿಗತ್ತೆ ಅಂತಂದಾಗ ಶಂತನು ಅವನು ಒಂದು ಹೆಜ್ಜೆ ಹಿಂದೆ ಬರ್ತಾನೆ. ಆದರೆ ಆ ವಿರಹವನ್ನು ತಡ್ಕೊಳ್ಳುವಂತಹ ಶಕ್ತಿ ಅವನಿಗಿರೋದಿಲ್ಲ. ದಿನ ಕಳೆಯುತ್ತಾ ಬಂದಂತೆ ಅವನು ಕೃಶನಾಗ್ತಾ ಬರ್ತಾನೆ. ಒಂದು ರೀತಿಯ ಮನೋವ್ಯಾಧಿಗೆ ಒಳಗಾಗ್ತಾನೆ. ದೇವವ್ರತನಿಗೆ ವಿಚಾರ ಗೊತ್ತಾಗುತ್ತೆ, ಯಾಕೆ ಹೀಗಾಯಿತು, ತಂದೆ ಯಾಕೆ ಈ ರೀತಿ ಬಳಲ್ತಾ ಇದ್ದಾನೆ, ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನಲ್ಲ. ಸೊ ಅವನೇನು ಮಾಡ್ತಾನೆ, ತಂದೆಯ ರಥದ ಸಾರಥಿಯನ್ನು ಹೋಗಿ ಕೇಳ್ತಾನೆ, ಏನಾಗಿದೆ, ಏನು ನಡೀತು, ಯಾಕೆ ಮೈ ಫಾದರ್ ಈಸ್ ಲೈಕ್ ದಿಸ್. ಆಗ ನಡೆದ ಎಲ್ಲ ಪ್ರಸಂಗವನ್ನು ಆ ಸಾರಥಿಯ ಮೂಲಕ ತಿಳ್ಕೊಂಡು ದಿಸ್ ದೇವವ್ರತ ಹಿ ಗೋಸ್ ಟು ದಿ ಸತ್ಯವತೀಸ್ ಪ್ಲೇಸ್. ಅಲ್ಲಿ ಹೋಗಿ ಸತ್ಯವತಿಯ ತಂದೆ ಆ ಬೆಸ್ತರ ನಾಯಕನೊಂದಿಗೆ ಮಾತನಾಡ್ತಾನೆ. ನನ್ನ ತಂದೆ ಈಸ್ ದ ಕಿಂಗ್ ಆಫ್ ದಿಸ್ ಹಸ್ತಿನಾಪುರ, ಶಂತನು ಅಂತ ಹೇಳಿ, ನಾನು ಅವನ ಮಗ, ನನ್ನ ಹೆಸರು ದೇವವ್ರತ, ನಾನು ಅವನ ಮಗನಾಗಿದ್ದೀನಿ ನಿಜ, ಆದರೆ ನನ್ನ ತಂದೆ ಈಗ ಸತ್ಯವತಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾನೆ. ಅವನ ಆಸೆಯನ್ನು ನೀನು ನಿರಾಸೆ ಮಾಡಬೇಡ, ನೀನು ನನ್ನ ತಂದೆಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು, ಸತ್ಯವತಿ ನನಗೆ ತಾಯಿ ಆಗ್ತಾಳೆ, ಮತ್ತು ನೀನು ಬಯಸಿದಂತೆ ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಸಿಂಹಾಸನ ಸಿಗತ್ತೆ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತೀನಿ, ನಾನು ಮದುವೆ ಆಗೋದಿಲ್ಲ. ಆಗ ಅವನು ಮತ್ತೆ ಪ್ರಶ್ನೆ ಮಾಡ್ತಾನೆ, ನೀನು ಆ ಜನ್ಮ ಬ್ರಹ್ಮಚಾರಿಯಾಗಿ ಇರ್ತೀಯ, ನೀನು ಮದುವೆ ಆಗದೆ ಇರಬಹುದು, ಬಟ್ ಸಿಂಹಾಸನ ನಿನ್ನ ಪಾಲಿಗೆ ಬರುತ್ತಲ್ಲ. ಆಗ ಅವನು ಮತ್ತೆ ಶಪಥವನ್ನು ಮಾಡ್ತಾನೆ ದೇವವ್ರತ, ಇಲ್ಲ, ನಾನು ಸಿಂಹಾಸನವನ್ನು ನಿರಾಕರಿಸಿದ್ದೀನಿ, ನನಗೆ ಸಿಂಹಾಸನ ಬೇಡ, ನನಗೆ ಅಧಿಕಾರ ಬೇಡ, ರಾಜ್ಯ ಬೇಡ, ಪದವಿ ಬೇಡ. ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳು ಸಿಂಹಾಸನವನ್ನು ಏರ್ತಾರೆ. ಸಿಂಹಾಸನ ಮತ್ತು ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳ ಯೋಗಕ್ಷೇಮ, ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ,
ಅದು ನನ್ನ ಕರ್ತವ್ಯ ಅಂತ ಹೇಳಿ ಅವನು ಮಾತು ಕೊಡ್ತಾನೆ. ಮುಂದೆ ನಾನು ಬ್ರಹ್ಮಚಾರಿಯಾಗಿ ಉಳಿದು ಸತ್ಯವತಿಗೆ ಹುಟ್ಟುವಂತಹ ಮಕ್ಕಳು ಸಿಂಹಾಸನವನ್ನು ಏರುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಅವರೆಲ್ಲರ ರಕ್ಷಣೆ ನನ್ನ ಕರ್ತವ್ಯ ಅಂತ ಹೇಳಿ ಆ ರೀತಿಯ ಪ್ರತಿಜ್ಞೆಯನ್ನು ತಗೋತಾನೆ. ಯಾವಾಗ ಈ ರೀತಿಯ ಪ್ರತಿಜ್ಞೆಯನ್ನು ತಗೋತಾನೆ ಆಗ ಹಿ ಇಸ್ ಕಾಲ್ಡ್ ದಿ ಭೀಷ್ಮ. ಸೊ ಹೀಗೆ ಭೀಷ್ಮನಾಗಿ ಅವನು ಪ್ರಸಿದ್ಧನಾಗ್ತಾನೆ. ಸೊ ಮಹಾಭಾರತದ ಗ್ರಂಥದಲ್ಲಿ ಭೀಷ್ಮನದೇ ಒಂದು ಪರ್ವ ಈ ರೀತಿ ಬಹಳ ಪ್ರಸಿದ್ಧವಾಗಿದೆ. ಅನೇಕ ಅದ್ಭುತ ಪ್ರಸಂಗಗಳನ್ನು ನಾವು ಅಲ್ಲಿ ನೋಡಬಹುದು. ಸೊ ಅಂತಹ ಭೀಷ್ಮ ಪರ್ವದಲ್ಲಿ ಭೀಷ್ಮನ ಅದ್ಭುತವಾದ ಅನೇಕ ಪ್ರಸಂಗಗಳ ಜೊತೆಯಲ್ಲಿ ದಿಸ್ ಭಗವದ್ಗೀತೆ ಎನ್ನುವಂತಹದ್ದು ಕೂಡ ಒಂದಾಗಿದೆ. ಸೊ ಭೀಷ್ಮ ಪ್ರತಿಜ್ಞೆಯ ನಂತರ ಶಂತನು ಸತ್ಯವತಿಯನ್ನು ಮದುವೆಯಾಗ್ತಾನೆ. ಸತ್ಯವತಿಯನ್ನು ಮದುವೆಯಾದ ನಂತರದಲ್ಲಿ ಅವಳಿಂದ 2 ಮಕ್ಕಳನ್ನು ಪಡಿತಾನೆ, 2 ಗಂಡು ಮಕ್ಕಳುಗಳನ್ನ ಅವನು ಪಡಿತಾನೆ. ದೇ ಆರ್ ಕಾಲ್ಡ್ ದಿ ಚಿತ್ರಾಂಗದ ಅಂಡ್ ವಿಚಿತ್ರವೀರ್ಯ. ಸೊ ಮುಂದೆ ಶಂತನುವಿನ ಮರಣವಾಗುತ್ತೆ. ಶಂತನುವಿನ ಮರಣದ ನಂತರದಲ್ಲಿ ಹಿರಿಯ ಮಗ ಚಿತ್ರಾಂಗದ ಅವನು ಸಿಂಹಾಸನಕ್ಕೆ ಬರ್ತಾನೆ. ಹಿ ಬಿಕಮ್ಸ್ ದಿ ಕಿಂಗ್ ಆಫ್ ಹಸ್ತಿನಾಪುರ. ಸೊ ದ ಎಂಟೈರ್ ಮಹಾಭಾರತ ಅಂತಂದಾಗ ಇಟ್ ಈಸ್ ದಿ ಸ್ಟೋರಿ ಆಫ್ ದಿಸ್ ಹಸ್ತಿನಾಪುರ. ಹಸ್ತಿನಾಪುರಕ್ಕೆ ಸಂಬಂಧಪಟ್ಟಂತಹ ಘಟನೆಗಳನ್ನೇ ಅಲ್ಲಿ ಚಿತ್ರಿಸಲಾಗಿದೆ ಮಹಾಭಾರತದಲ್ಲಿ. ಸೊ ಇಲ್ಲಿ ಚಿತ್ರಾಂಗದ ಅನ್ನುವಂತಹವನು ಸಿಂಹಾಸನಕ್ಕೆ ಬರ್ತಾನೆ. ಮತ್ತು ಈ ಮಹಾಭಾರತದಲ್ಲಿ ಮತ್ತೊಂದು ರೋಚಕ ವಿಚಾರ ಏನು ಅಂತಂದರೆ, ಈ ಮಹಾಭಾರತದಲ್ಲಿ ನಾವು ಚಿತ್ರಾಂಗದ ಅನ್ನುವಂತಹ 3 ವ್ಯಕ್ತಿತ್ವಗಳನ್ನು ನಾವಿಲ್ಲಿ ನೋಡಬಹುದು. ಒಂದು, ಶಂತನು ಮತ್ತು ಸತ್ಯವತಿಯರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹಿರಿಯ ಮಗ ಈಸ್ ಚಿತ್ರಾಂಗದ. ಅಂಡ್ ಎರಡನೇದು, ದರ್ ಈಸ್ ಒನ್ ಮೋರ್ ಚಿತ್ರಾಂಗದ, ಈಸ್ ಗಂಧರ್ವ. ಅಂಡ್ ಮೂರನೇದು, ಅರ್ಜುನನ ಹೆಂಡತಿ ಶೀಸ್ ಚಿತ್ರಾಂಗದೆ. ಅವಳು ಮಣಿಪುರದ ರಾಜಕುಮಾರಿ ಆಗಿರ್ತಾಳೆ. ಸೊ ಹೀಗೆ ಚಿತ್ರಾಂಗದ ಅಂತ ಹೇಳಿ 3 ರೀತಿಯ ಕ್ಯಾರೆಕ್ಟರ್, ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ನಾವಿಲ್ಲಿ ಮಹಾಭಾರತದಲ್ಲಿ ನೋಡಬಹುದು. ಸೊ ಇಲ್ಲಿ ಶಂತನುವಿನ ಮಗ ಚಿತ್ರಾಂಗದ ಒಂದು ಯುದ್ಧದಲ್ಲಿ ದಿಸ್ ಶಂತನುವಿನ ಮಗ ಚಿತ್ರಾಂಗದ ಆ್ಯಂಡ್ ದಿ ಗಂಧರ್ವ ಚಿತ್ರಾಂಗದ ಅವರಿಬ್ಬರ ನಡುವೆ ಒಂದು ಯುದ್ಧವಾಗುತ್ತೆ. ಆ ಯುದ್ಧದಲ್ಲಿ ಗಂಧರ್ವ ಹಿ ಕಿಲ್ಸ್ ದಿಸ್ ಚಿತ್ರಾಂಗದ, ದಟ್ ಈಸ್ ಶಂತನುವಿನ ಮಗ. ಆ ನಂತರದಲ್ಲಿ ಹಸ್ತಿನಾಪುರಕ್ಕೆ ಮತ್ತೆ ವಿಚಿತ್ರವೀರ್ಯ, ಹಿ ಬಿಕಮ್ಸ್ ದಿ ಕಿಂಗ್, ದಿ ಸೆಕೆಂಡ್ ಸನ್ ಆಫ್ ಸತ್ಯವತಿ, ಹಿ ಬಿಕಮ್ಸ್ ದಿ ಕಿಂಗ್ ಆಫ್ ಹಸ್ತಿನಾಪುರ. ಸೊ ಈ ವಿಚಿತ್ರವೀರ್ಯನಿಗೆ ಸಿಂಹಾಸನದ ಸಿಗುತ್ತೆ. ಆ ನಂತರದಲ್ಲಿ ಭೀಷ್ಮ ಪಿತಾಮಹ ಅವನಿಗೆ ಮಾರ್ಗದರ್ಶನಾಗಿ ನಿಂತು ರಾಜನೀತಿ ಮತ್ತು ಯಾವ ಸಮಯದಲ್ಲಿ ಯಾವ ರೀತಿಯ ಅಡ್ವೈಸ್ಗಳು ಬೇಕು ಅವೆಲ್ಲ ಕೊಟ್ಟು ಅವನನ್ನು ನೋಡ್ಕೋತಾ ಇರ್ತಾನೆ. ಮುಂದೆ ವಿಚಿತ್ರವೀರ್ಯ ಅವನು ವಿವಾಹ ವಯಸ್ಕನಾಗಿ ಬಂದಿರ್ತಾನೆ. ಆ ಸಮಯದಲ್ಲಿ ದೇರ್ ಇಸ್ ಎ ಕಿಂಗ್ ಇನ್ ಕಾಶಿ. ಆ ಕಾಶಿ ರಾಜನಿಗೆ 3 ಜನ ಹೆಣ್ಣು ಮಕ್ಕಳಿರ್ತಾರೆ, ಬಹಳ ಸುಂದರಿಯರಾದ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಅಂಬೆ, ಅಂಬಿಕಾ ಆ್ಯಂಡ್ ಅಂಬಾಲಿಕಾ ಅಂತ ಹೇಳಿ 3 ಜನ ಹೆಣ್ಣು ಮಕ್ಕಳಿರ್ತಾರೆ. ಈ ಕಾಶಿರಾಜ ಏನು ಮಾಡ್ತಾನೆ, 3 ಜನ ಸ್ತುರದ್ರೂಪಿಯರಾದ ತನ್ನ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಸ್ವಯಂವರವನ್ನು ಏರ್ಪಡಿಸ್ತಾನೆ. ಆ ಸ್ವಯಂವರದಲ್ಲಿ ಅನೇಕ ದೇಶದ ಬೇರೆ ಬೇರೆ ರಾಜ ಮಹಾರಾಜರುಗಳಿಗೆ ಆಹ್ವಾನವನ್ನು ಕೊಡ್ತಾನೆ. ಆದರೆ ವಿಚಿತ್ರವೀರ್ಯನಿಗೆ ಆಹ್ವಾನ ಬರೋದಿಲ್ಲ. ಸೊ ಇದು ಭೀಷ್ಮದೇವ, ಇದು ಬಹಳ ದೊಡ್ಡ ಅವಮಾನ. ಇದು ಹಸ್ತಿನಾಪುರದ ಕಿಂಗ್ಗೆ ಆಹ್ವಾನ ಬಂದಿಲ್ಲ ಅಂತಂದ್ರೆ ಏನರ್ಥ, ಇದು ಬಹಳ ದೊಡ್ಡ ಅವಮಾನ ಅಂತ ಹೇಳಿ ಬಹಳ ಕೋಪ ಮಾಡಿಕೊಂಡು ಒಂದು ರಥ ತಗೊಂಡು ನೇರವಾಗಿ ಕಾಶಿ ರಾಜ್ಯಕ್ಕೆ ಬರ್ತಾನೆ. ಅಲ್ಲಿ ಬಂದು ಆ ರಾಜ್ಯಸಭೆಯಲ್ಲಿ ಅನೇಕ ಸ್ವಯಂವರ ಅಂತ ಹೇಳಿ ದೇಶದ ಅನೇಕ ಬೇರೆ ಬೇರೆ ರಾಜ ಮಹಾರಾಜರುಗಳೆಲ್ಲ ಅಲ್ಲಿ ಬಂದಿರ್ತಾರೆ ಸ್ವಯಂವರದಲ್ಲಿ. ಅವರೆಲ್ಲರ ಎದುರಿಗೆ ಬಹಳ ವೀರಾವೇಶದಿಂದ ಆ 3 ಜನ ಹೆಣ್ಮಕ್ಳುಗಳನ್ನು ಅಪಹರಿಸಿ ರಥದಲ್ಲಿ ಕೂಡಿಸ್ಕೊಂಡು ವೇಗವಾಗಿ ಹಸ್ತಿನಾಪುರದ ಕಡೆಗೆ ಆ ರಥವನ್ನು ಓಡಿಸ್ತಾನೆ. ಅನೇಕರು ಅವನ ವಿರುದ್ಧವಾಗಿ ಅಲ್ಲಿ ಯುದ್ಧವನ್ನು ಮಾಡ್ತಾರೆ. ಆದರೆ ಎಲ್ಲರನ್ನ ಗೆದ್ದು ಅವನು ರಥವನ್ನು ಓಡಿಸ್ಕೊಂಡು ಮುಂದೆ ಹೋಗ್ತಾನೆ. ಸೊ ಹಸ್ತಿನಾಪುರಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ
ಆ 3 ಜನ ಹೆಣ್ಮಕ್ಳಲ್ಲಿ ಅಂಬೆ ಅನ್ನೋಳು ಭೀಷ್ಮನನ್ನ ಕುರಿತು ಹೇಳ್ತಾಳೆ, ಭೀಷ್ಮ, ನೀನು ತಪ್ಪು ಮಾಡಿದೀಯ. ನೀನು ನಮ್ಮ ಒಪ್ಪಿಗೆಯನ್ನು ಪಡೆಯದೆ ನಮ್ಮ 3 ಜನರನ್ನು ನೀನು ಆಸ್ಥಾನದಿಂದ ಅಪಹರಿಸಿ ರಥದಲ್ಲಿ ಕೂಡಿಸ್ಕೊಂಡು ನಮ್ಮನ್ನೆಲ್ಲ ನೀನು ಕರ್ಕೊಂಡು ಹೋಗ್ತಾ ಇದೀಯ. ಇನ್ಫ್ಯಾಕ್ಟ್ ನಾನು ಈಗಾಗಲೇ ಒಬ್ಬ ಶಲ್ವ ದೇಶದ ರಾಜಕುಮಾರನನ್ನು ನಾನು ಪ್ರೀತಿ ಮಾಡಿ ಅವನಿಗೆ ನಾನು ಮನಸ್ಸು ಕೊಟ್ಟಿದ್ದೀನಿ. ನಾನು ಅವನನ್ನು ವಿವಾಹವಾಗ್ತೀನಿ ಅಂತ ಹೇಳಿ ನಾನು ಅವನನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಈ ದಿನ ಸ್ವಯಂವರದಲ್ಲಿ ಶಲ್ವ ದೇಶದ ರಾಜಕುಮಾರ ಅವನು ಕೂಡ ಬಂದಿದ್ದ. ಸ್ವಯಂವರದಲ್ಲಿ ನನ್ನ ಮನಸ್ಸನ್ನು ಗೆದ್ದು ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅವನು ಕೂಡ ಬಂದಿದ್ದ. ಆದರೆ ನೀನು ಏಕಾಏಕಿ ವಿಚಾರ ಏನು ಗೊತ್ತಿಲ್ಲದೆ ನಮ್ಮೆಲ್ಲರನ್ನ ನೀನು ಅಪಹರಿಸಿ ಕರ್ಕೊಂಬಂದ್ಬಿಟ್ಟಿದ್ಯಾ. ನೀನು ಕರ್ಕೊಂಡು ಹೋದರೂ ಕೂಡ ನನಗೆ ಮನಸ್ಸಿಲ್ಲ. ನೀನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ, ಯಾರ ಜೊತೆ ನಮ್ಮನ್ನು ಕೊಟ್ಟು ಮದುವೆ ಮಾಡ್ತೀಯಾ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಟ್. ನನಗೆ ಶಲ್ವ ದೇಶದ ರಾಜನೊಂದಿಗೆ ನಾನು ಮದುವೆ ಆಗಬೇಕಾಗಿತ್ತು. ಈಗಲೂ ಕೂಡ ನನ್ನ ಮನಸ್ಸು ಅವನ ಬಳಿನಲ್ಲೇ ಇದೆ. ಹೀಗೆ ಹೇಳಿದಾಗ ಭೀಷ್ಮ ಏನು ಮಾಡ್ತಾನೆ, ಆ ಅಂಬೆಯನ್ನು ಬಿಟ್ಕೊಟ್ಬಿಡ್ತಾನೆ. ರಥದಿಂದ ಇಳಿಸಿ ಅವಳನ್ನ, ಹೋಗು ನೀನು ಶಲ್ವದೇಶದ ಶಲ್ವರಾಜನನ್ನು ನೀನು ಮದುವೆ ಆಗು ಅಂತ ಹೇಳಿ ಅವಳನ್ನ ಕಳಿಸ್ಕೊಟ್ಬಿಡ್ತಾನೆ. ಮತ್ತು ಅಂಬಿಕೆ ಆ್ಯಂಡ್ ಅಂಬಾಲಿಕೆ ಅವರ ಜೊತೆ ಇವನು ಹಸ್ತಿನಾಪುರಕ್ಕೆ ಬರ್ತಾನೆ. ಇಲ್ಲಿ ಅಂಬೆ ಏನು ಮಾಡ್ತಾಳೆ, ಶಿ ಗೋಸ್ ಟು ದಿ ಶಲ್ವರಾಜ. ಆ ಶಲ್ವ ದೇಶದ ರಾಜನ ಬಳಿಗೆ ಬಂದು ಅವಳು ಹೇಳ್ತಾಳೆ, ನನ್ನನ್ನು ಹೀಗೆ ಭೀಷ್ಮ ಕರ್ಕೊಂಡು ಹೋಗ್ತಾ ಇದ್ದಾಗ ನಿನ್ನ ವಿಚಾರವನ್ನು ನಾನು ತಿಳಿಸ್ದೆ. ಶಲ್ವ ದೇಶದ ರಾಜಕುಮಾರನನ್ನು ನಾನು ಮದುವೆ ಆಗಬೇಕು, ಅವನನ್ನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ ಕೂಡಲೇ ಬಹಳ ಗೌರವದಿಂದ ನನ್ನನ್ನು ರಥದಿಂದ ಇಳಿಸಿ ನೀನು ಹೋಗಿ ಅವನನ್ನು ಮದುವೆ ಮಾಡ್ಕೊ ಅಂತ ಹೇಳಿ ನನಗೆ ಒಪ್ಪಿಗೆಯನ್ನು ಕೊಟ್ಟು ಕಳಿಸಿದ್ದಾನೆ. ಆದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಅವಳು ಆ ಶಲ್ವರಾಜನಿಗೆ ವಿಚಾರವನ್ನು ತಿಳಿಸ್ತಾಳೆ. ಬಟ್ ಶಲ್ವ ಸೇಸ್, ಸಿ ಒನ್ಸ್ ನಿನ್ನನ್ನು ಭೀಷ್ಮ ಅಪಹರಿಸಿದ್ದಾನೆ ಅಂತಂದ ಮೇಲೆ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ. ಪರಪುರುಷನೊಂದಿಗೆ ನೀನು ಹೋಗಿದೀಯ ರಥದಲ್ಲಿ, ನಿನಗೆ ಮದುವೆ ಆಗಿಲ್ಲ ನಿಜ, ಆದರೆ ನೀನು ಮತ್ತೊಬ್ಬ ಪುರುಷನ ಜೊತೆಯಲ್ಲಿ ಹೋಗಿರೋದ್ರಿಂದ ನಾನು ನಿನ್ನನ್ನು ಮದುವೆ ಆಗೋದಿಲ್ಲ. ನಾಳೆ ದಿವಸ ಜನ ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ, ಆದ್ದರಿಂದ ಆ ತಂಟೆ ಬೇಡ, ನಾನು ನಿನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಅವಳನ್ನ ನಿರಾಕರಿಸ್ತಾನೆ. ಆಗ ಅಂಬೆ ಎಷ್ಟು ಬೇಡ್ಕೊಂಡ್ರೂ ಕೂಡ ಅವನು ಒಪ್ಪಲಿಲ್ಲ. ಸೊ ಬೇರೆ ದಾರಿ ಕಾಣದೆ ಶಿ ಕಮ್ಸ್ ಬ್ಯಾಕ್ ಟು ದಿ ಭೀಷ್ಮನ ಬಳಿಗೆ ಬಂದು ಅವಳು ಹೇಳ್ತಾಳೆ, ಹೇ ಭೀಷ್ಮ, ನೀನು ನನ್ನನ್ನು ಬಿಟ್ಕೊಟ್ಟೆ ನಿಜ, ನಾನು ಕೂಡ ಶಲ್ವ ದೇಶಕ್ಕೆ ಹೋದೆ, ಆ ರಾಜಕುಮಾರನೊಂದಿಗೆ ನಾನು ಮಾತನಾಡಿದೆ. ಆದರೆ ಅವನು ಹೇಳಿದ, ಭೀಷ್ಮ ನಿನ್ನನ್ನು ಅಪಹರಿಸಿಕೊಂಡು ಹೋದ ಅಂತಂದ ಮೇಲೆ ನೀನು ಅವನಿಗೆ ಸೇರಬೇಕಾಗಿರುವಂತಹದ್ದು, ನನಗೆ ಅಲ್ಲ ಅಂತ ಹೇಳಿ ನನ್ನನ್ನು ನಿರಾಕರಿಸಿದ್ದಾನೆ. ಆದ್ದರಿಂದ ಈಗ ನೀನೇ ನನ್ನನ್ನು ಮದುವೆ ಮಾಡ್ಕೋಬೇಕು. ಹೀಗೆ ಅಂಬೆ ಭೀಷ್ಮನನ್ನು ಕೇಳ್ಕೋತಾಳೆ. ಆಗ ಅವನು ಭೀಷ್ಮ ಹೇಳ್ತಾನೆ, ನೋಡು, ನಾನು ನಿನ್ನನ್ನು ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಈಗಾಗಲೇ ಬಹಳ ದೊಡ್ಡ ಪ್ರತಿಜ್ಞೆಯನ್ನು ತೊಗೊಂಡಿದ್ದೀನಿ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿ ನಾನು ಈಗಾಗಲೇ ಪ್ರತಿಜ್ಞೆಯನ್ನು ತೊಗೊಂಡಿದ್ದೀನಿ. ಎಂದಿಗೂ ಈ ಜನ್ಮದಲ್ಲಿ ನನಗೆ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀನು ಇಷ್ಟಪಟ್ಟಂತೆ ನಾನು ನಿನ್ನನ್ನು ಕಳಿಸ್ಕೊಟ್ಟಿದ್ದೀನಿ. ನೀನು ಸಂತೋಷದಿಂದ ಅವನ ಬಳಿಗೆ ಹೋಗಬಹುದು, ಇಲ್ಲ ಅಂತಂದರೆ ಅದು ನಿನಗೆ ಸೇರಿರೋವಂತಹದ್ದು. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಿನ್ನನ್ನು ನಾನು ಮದುವೆ ಆಗೋದಿಲ್ಲ. ಐ ಕೆನಾಟ್ ಮ್ಯಾರಿ ಯು. ನಾನು ಎಂದೂ ಕೂಡ ಮದುವೆ ಆಗೋದಿಲ್ಲ ಅನ್ನುವಂತಹ ಶಬ್ದವನ್ನು ನಾನು ತಗೊಂಡಾಗಿದೆ, ನಾನು ಆ ವಚನವನ್ನು ಕೊಟ್ಟಿದ್ದೀನಿ. ಆದ್ದರಿಂದ ನೌ ಐ ಕೆನಾಟ್ ಮ್ಯಾರಿ ಯು. ಹೀಗೆ ಹೇಳಿದಾಗ ಅಂಬೆ, ಅನೇಕ ಬೇರೆ ಬೇರೆ ಘಟನೆಗಳು ನಡೆಯುತ್ತೆ. ಕೊನೆಯಲ್ಲಿ ಅಂಬೆ ಅವಳೇನು ಮಾಡ್ತಾಳೆ, ಕೋಪಗೊಂಡು ಭೀಷ್ಮನನ್ನು ಶಪಿಸ್ತಾಳೆ. ಅವಳು, ನಾನು ಈಗ ಈ ದೇಹವನ್ನು ನಾನು ಡ್ರಾಪ್ ಮಾಡ್ತೀನಿ ಅಂತಂದರೆ ನಾನು ದೇಹತ್ಯಾಗವನ್ನು ಮಾಡ್ತೀನಿ. ಈ ಅಂಬೆ ಅಂತ ಹೇಳಿರೋ ಈ ಒಂದು ದೇಹವನ್ನು ನಾನು ತ್ಯಾಗ ಮಾಡಿ ಮುಂದೆ ನಾನು ನಿನ್ನ ಮರಣಕ್ಕೆ ಕಾರಣವಾಗುವಂತಹ, ನಿನ್ನ ಮರಣಕ್ಕೆ ನಿಮಿತ್ತವಾಗಿ ನನಗೊಂದು ಜನ್ಮ ಬೇಕು, ಆ ಜನ್ಮವನ್ನು ತಗೊಂಡು ನಾನು ಮತ್ತೆ ಬರ್ತೀನಿ, ನಿನ್ನ ಸಾವಿಗೆ ನಾನೇ ಕಾರಣನಾಗ್ತೀನಿ ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಟ್ಟು ಅವಳು ದೇಹತ್ಯಾಗವನ್ನು ಮಾಡ್ತಾಳೆ. ಸೊ ಹೀಗೆ ಮಹಾಭಾರತದಲ್ಲಿ ಅಲ್ಲಲ್ಲಿ ಇಂತಹ ಅನೇಕ ಶಪಥಗಳನ್ನು ನಾವು ನೋಡಬಹುದು.
ನಂತರದಲ್ಲಿ ಅವಳು ಕೂಡ ಮರಣ ಹೊಂದಿದ ನಂತರದಲ್ಲಿ ಮುಂದಿನ ಜನ್ಮದಲ್ಲಿ ನಿನ್ನ ಸಾವಿಗೆ ನಿಮಿತ್ತಳಾಗಿ ನಾನು ಬರ್ತೀನಿ ಅಂತ ಹೇಳಿ ಶಾಪವನ್ನು ಕೊಟ್ಟು ಅವಳು ದೇಹವನ್ನು ತ್ಯಾಗವನ್ನು ಮಾಡ್ತಾಳೆ. ಅವಳು ಮುಂದೆ ದ್ರುಪದ ಮಹಾರಾಜನ ಮಗಳಾಗಿ ಜನ್ಮವನ್ನು ತಗೋತಾಳೆ. ಆದರೆ ಅವಳು ಮಗಳಾಗಿ ಹುಟ್ಟುತ್ತಾಳೆ. ಆದರೆ ದ್ರುಪದ ಅವಳನ್ನು ಗಂಡು ಮಕ್ಕಳಂತೆ ಬೆಳೆಸ್ತಾನೆ. ಅವಳಿಗೆ ಗಂಡಿನಂತೆ ವೇಷವನ್ನು ತೊಡುವಂತಹದ್ದು ಹಾಗೂ ಯುದ್ಧ ವಿದ್ಯೆ ಎಲ್ಲವನ್ನ ಕಲಿಸ್ತಾನೆ. ಸೊ ಅವಳು ಕೂಡ ಬಹಳ ಗಟ್ಟಿಯಾಗಿ ಬೆಳೀತಾಳೆ. ಶಿ ಇಸ್ ಕಾಲ್ಡ್ ಶಿಖಂಡಿ. ಮುಂದೆ ಅಕಾರ್ಡಿಂಗ್ ಟು ಭೀಷ್ಮದೇವ ಒಂದು ಯುದ್ಧ, ಮಹಾಭಾರತದ ಯುದ್ಧದಲ್ಲಿ ದಿಸ್ ಶಿಖಂಡಿ ಶಿ ಕಮ್ಸ್ ಇನ್ ಫ್ರಂಟ್. ಅರ್ಜುನ ಮತ್ತು ಭೀಷ್ಮರ ಮಧ್ಯದಲ್ಲಿ ಅರ್ಜುನನಿಗೆ ಶೀಲ್ಡ್ ಆಗೋ ಹಾಗೆ ಬಂದು ನಿಂತ್ಕೊಂಡು ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿ ಶಿ ಅಪ್ರೋಚಸ್ ಭೀಷ್ಮದೇವ. ಆಗ ಭೀಷ್ಮ ಹೇಳ್ತಾನೆ, ನಾನು ಹೆಣ್ಣಿನೊಂದಿಗೆ ಯುದ್ಧವನ್ನು ಮಾಡೋದಿಲ್ಲ, ನನಗೆ ನೀನು ಎಂದೂ ಕೂಡ ಸಮ ಅಲ್ಲ ಅಂತ ಹೇಳಿ ಶಸ್ತ್ರತ್ಯಾಗವನ್ನು ಮಾಡ್ತಾನೆ. ಸೊ ಯೂಸಿಂಗ್ ದಿಸ್ ಆಪರ್ಚುನಿಟಿ ಅರ್ಜುನ ಹಿ ಶಾಟ್ ಆರೋಸ್. ಸೊ ಹೀಗೆ ಭೀಷ್ಮನ ಸಾವಿಗೆ ಅವಳು ಕಾರಣಳಾಗಿ ಕಾಣ್ತಾಳೆ. ಭೀಷ್ಮ ಹಿ ಫೆಲ್ ಡೌನ್ ಇನ್ ದಿ ಕುರುಕ್ಷೇತ್ರ ಯುದ್ಧ. ಸೊ ದಿಸ್ ಈಸ್ ದಿ ಸ್ಟೋರಿ ಆಫ್ ಅಂಬಾ. ಮತ್ತು ಕಾಶಿರಾಜನ ಉಳಿದ ಮಕ್ಕಳುಗಳು, ದ ಅದರ್ ಟು, ದಟ್ ಈಸ್ ಅಂಬಿಕಾ ಅಂಡ್ ಅಂಬಾಲಿಕಾ, ದೇ ವರ್ ಮ್ಯಾರಿಡ್ ಟು ವಿಚಿತ್ರವೀರ್ಯ. ಸೊ ವಿಚಿತ್ರವೀರ್ಯ ಇಸ್ ದಿ ಸನ್ ಆಫ್ ಸತ್ಯವತಿ. ಸೊ ಭೀಷ್ಮದೇವನ ನೇತೃತ್ವದಲ್ಲಿ ವಿಚಿತ್ರವೀರ್ಯನಿಗೆ ಅಂಬಿಕಾ ಮತ್ತು ಅಂಬಾಲಿಕಾ ಈ ಹೆಣ್ಣು ಮಕ್ಕಳೊಂದಿಗೆ ಮದುವೆಯಾಗುತ್ತೆ. ಆದರೆ ದುರಾದೃಷ್ಟವಶಾತ್ ಮದುವೆಯಾದ ಕೆಲವೇ ಸಮಯಗಳ ನಂತರದಲ್ಲಿ ವಿಚಿತ್ರವೀರ್ಯ ಒಂದು ಆರೋಗ್ಯದ ಸಮಸ್ಯೆಯಿಂದ ಮರಣವನ್ನು ಹೊಂದುತ್ತಾನೆ. ಸೊ ಆಗ ಈ ಒಂದು ಹಸ್ತಿನಾಪುರದ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಯಾರೂ ಇಲ್ಲ ಅಂತ ಹೇಳಿ ಬಹಳ ಗೊಂದಲ ಉಂಟಾಗುತ್ತೆ ರಾಜಮನೆತನದಲ್ಲಿ. ಆಗ ಸತ್ಯವತಿ ಮುಂದೆ ನಿಂತು ಈ ಒಂದು ಸಿಂಹಾಸನವನ್ನು ಹೀಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಅವಳು ಒಂದು ನಿರ್ಧಾರವನ್ನು ತಗೋತಾಳೆ. ಸೊ ಹಿಂದೆ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯದ ಪ್ರಕಾರ ಸತ್ಯವತಿ ಶಿ ಅಪ್ರೋಚಸ್ ವೇದವ್ಯಾಸ ಆ್ಯಂಡ್ ವೇದವ್ಯಾಸನನ್ನು ಅವಳು ಕೇಳ್ಕೋತಾಳೆ, ಪ್ರಾರ್ಥನೆಯನ್ನು ಮಾಡ್ತಾಳೆ. ಸೊ ಕೈಂಡ್ಲಿ ಗ್ರ್ಯಾಂಟ್ ಚಿಲ್ಡ್ರನ್ ಥ್ರೂ ದಿಸ್ ಅಂಬಿಕಾ ಅಂಡ್ ಅಂಬಾಲಿಕಾ, ಸೊ ದಟ್ ನಮ್ಮ ವಂಶ ಮುಂದುವರಿಯುತ್ತೆ ಹಾಗೂ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಕೂಡ ಸಿಗ್ತಾನೆ. ಅಂಡ್ ದಿಸ್ ಸಂಪ್ರದಾಯ, ದಿಸ್ ಕಲ್ಚರ್ ಇಸ್ ಕಾಲ್ಡ್ ದಿ ನಿಯೋಗ ಪದ್ಧತಿಯ ಮೂಲಕ ಈ ಅಂಬಿಕಾ ಮತ್ತು ಅಂಬಾಲಿಕೆ ನನ್ನ ಸೊಸೆಯಂದ್ರು ಇವರಿಗೆ ನೀನು ಮಕ್ಕಳನ್ನ ಕೊಡು ನಿಯೋಗ ಪದ್ಧತಿಯ ಮೂಲಕ ಅಂತ ಹೇಳಿ ಅವನನ್ನು ಕೇಳಿಕೊಂಡಾಗ ದಿಸ್ ವೇದವ್ಯಾಸ ಒಪ್ಪಿಕೊಂಡು ಅವರಿಗೆ ಮೂಲಕ ಮಕ್ಕಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅಂಬಿಕಾ ಮೂಲಕ ಧೃತರಾಷ್ಟ್ರ ಹುಟ್ಟುತ್ತಾನೆ, ಅಂಬಾಲಿಕಾ ಮೂಲಕ ಪಾಂಡುವಿನ ಜನನವಾಗುತ್ತೆ. ಇಲ್ಲೂ ಕೂಡ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ದಿಸ್ ವೇದವ್ಯಾಸ ಈಸ್ ನಾಟ್ ರಿಯಲಿ ಹ್ಯಾಂಡ್ಸಮ್. ಅವನ ದೇಹದ ಅಥವಾ ಅವನ ರೂಪ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಹಿ ವಾಸ್ ವೆರಿ ಡಾರ್ಕ್ ಇನ್ ಕಲರ್ ಮತ್ತು ಅವನ ದೇಹದ ಆಕಾರ ಕೂಡ ಸ್ವಲ್ಪ ಮಟ್ಟಿಗೆ ವಿಚಿತ್ರವಾಗಿಯೇ ಇರುತ್ತೆ. ಸೊ ಇವಳೇನು ಮಾಡ್ತಾಳೆ, ದಿಸ್ ಅಂಬಿಕಾ ಯಾವಾಗ ವೇದವ್ಯಾಸರ ಮೂಲಕ ಮಗುವನ್ನು ಪಡಿಬೇಕು ಅಂತ ಹೇಳಿದಾಗ ಈ ಒಂದು ವೇದವ್ಯಾಸರನ್ನು ನೋಡಬಾರ್ದು ಅಂತ ಹೇಳಿ ಕಣ್ಣುಗಳನ್ನ ಮುಚ್ಕೋತಾಳೆ. ಸೊ ಈ ಕಾರಣದಿಂದ ಅವಳ ಹೊಟ್ಟೆಯಲ್ಲಿ ಮುಂದೆ ಹುಟ್ಟಿದಂತಹ ಈ ಧೃತರಾಷ್ಟ್ರ ಹುಟ್ಟು ಕುರುಡನಾಗ್ತಾನೆ. ಮತ್ತು ಈ ವೇದವ್ಯಾಸ ನಂತರದಲ್ಲಿ ಅಂಬಾಲಿಕಾ ಅವಳ ಮೂಲಕ ಪಾಂಡುವಿನ ಜನವನ್ನು ಕೊಡಬೇಕಾದ್ರೆ ದಿಸ್ ಅಂಬಾಲಿಕಾ ಅವಳು ಕೂಡ ವೇದವ್ಯಾಸನನ್ನು ನೋಡಿ ಹೆದರ್ಕೋತಾಳೆ, ಹೆದರ್ಕೊಂಡು ಬಿಳಿಚ್ಕೊಂಡ್ಬಿಡ್ತಾಳೆ.
ಈ ಬಿಳುಚ್ಕೊಳ್ಳೋದು ಅನ್ನುವಂತಹದ್ದು ಇಟ್ ಈಸ್ ಎನ್ ಎಮೋಷನ್, ಅದೊಂದು ಭಾವನಾ ರಸ. ಈ ಕಾರಣದಿಂದ ಹುಟ್ಟುವಾಗಲೇ ಪಾಂಡು ಅವನ ಚರ್ಮ ಬಿಳಿಯ ಬಣ್ಣವಾಗಿರುತ್ತೆ ಮತ್ತು ಅವನಲ್ಲಿ ಒಂದು ರೀತಿಯ ಹೆದರಿಕೆ ಸ್ವಭಾವ ಒಂದಾಗಿರುತ್ತೆ. ಸೊ ಇದೆಲ್ಲ ಈ ರೀತಿ ಆಗಿದ್ದನ್ನೆಲ್ಲ ಇವಳು ಸತ್ಯವತಿ ಗಮನಿಸ್ತಾಳೆ. ಒಬ್ಬ ಹುಟ್ಟು ಕುರುಡ, ಮತ್ತೊಬ್ಬ ಈ ರೀತಿ ಹೆದರಿಕೆಯ ಸ್ವಭಾವದಲ್ಲಿ ಬಿಳಿಚ್ಕೊಂಡು ಹುಟ್ಟಿದ್ದಾನೆ. ಸೊ ಸಿಂಹಾಸನಕ್ಕೆ ಯೋಗ್ಯವಾದಂತಹ ಒಬ್ಬ ಮಗ ಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಅಂಬಿಕೆ ಆ್ಯಂಡ್ ಅಂಬಾಲಿಕೆ ಅವ್ರನ್ನ ಮನವೊಲಿಸಿ ವೇದವ್ಯಾಸರ ಬಳಿಗೆ ಮತ್ತೆ ಹೋಗೋ ಹಾಗೆ ಮಾಡ್ತಾಳೆ. ಆ ಸಮಯದಲ್ಲಿ ಈ ಅಂಬಿಕೆ ಆ್ಯಂಡ್ ಅಂಬಾಲಿಕೆ ಅವ್ರೇನು ಮಾಡ್ತಾರೆ ಅಂತಂದರೆ, ಮತ್ತೆ ನಾವು ವೇದವ್ಯಾಸರ ಬಳಿಗೆ ಹೋಗಬಾರ್ದು ಅಂತ ಹೇಳಿ ಅವರ ದಾಸಿಯರಲ್ಲಿ ಒಬ್ಬಳನ್ನು ವೇದವ್ಯಾಸರ ಬಳಿಗೆ ಕಳುಹಿಸ್ತಾರೆ. ಸೊ ಈ ಕುತಂತ್ರದ ಕಾರಣದಿಂದ ಆ ದಾಸಿಯ ಹೊಟ್ಟೆಯಲ್ಲಿ ವೇದವ್ಯಾಸರಿಂದ ವಿದುರ ಅಂತ ಹೇಳಿ ಒಬ್ಬ ಮಹಾಜ್ಞಾನಿಯ ಅವನ ಜನ್ಮ ಆಗತ್ತೆ. ಸೊ ಇವೆಲ್ಲ ಆ ಮನಸ್ಥಿತಿಗಳು ಹೇಗಿತ್ತು ಅನ್ನುವಂತಹದ್ದನ್ನು ತಿಳಿಸುತ್ತೆ. ಸೊ ಒನ್ ವಾಸ್ ಬ್ಲೈಂಡ್, ದಿ ಅದರ್ ಒನ್ ವಾಸ್ ವೀಕ್. ಆ್ಯಂಡ್ ಸತ್ಯವತಿ ನಿರ್ಧಾರ ತಗೊಂಡು ಮತ್ತೊಮ್ಮೆ ಪ್ರಯತ್ನ ಪಟ್ಟಾಗ ಅಲ್ಲಿ ಮತ್ತೊಂದು ರೀತಿಯ ತಂತ್ರ ನಡೆದ ಕಾರಣದಿಂದ ಅಲ್ಲಿ ಹುಟ್ಟಿ ಬಂದಿದ್ದು ದಾಸಿ ಪುತ್ರ. ಹಿ ಈಸ್ ಕಾಲ್ಡ್ ವಿದುರ. ಬಟ್ ವಿದುರ ವಾಸ್ ಫಿಟ್ ಆ್ಯಂಡ್ ಫೈನ್. ಆದರೆ ಅವನು ದಾಸಿಪುತ್ರ ಅಂತ ಹೇಳಿ ಅವನನ್ನು ಸಿಂಹಾಸನಕ್ಕೆ ಯೋಗ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಅವನು ಅಲ್ಲಿ ದಾಸಿಪುತ್ರನಾಗಿ ಅವನು ಬೆಳೀತಾನೆ. ಬಟ್ ಹಿ ವಾಸ್ ಮೋಸ್ಟ್ ಇಂಟೆಲಿಜೆಂಟ್, ವೆರಿ ವೈಸ್, ವೆರಿ ಫಿಟ್, ಎಲ್ಲ ರೀತಿಯಿಂದ ಅವನು ಉತ್ತಮವಾಗಿರ್ತಾನೆ, ವೆರಿ ಧಾರ್ಮಿಕ್ ಆಲ್ಸೋ. ಬಟ್ ಅನ್ಫಾರ್ಚುನೇಟ್ಲಿ ಹಿ ವಾಸ್ ಎ ದಾಸಿಪುತ್ರ. ಸೊ ಇದೊಂದೇ ಕಾರಣದಿಂದ ಅವನಿಗೆ ಸಿಂಹಾಸನವನ್ನು ನಿರಾಕರಿಸ್ತಾರೆ. ಬಟ್ ಮುಂದೆ ಬಿಕಾಸ್ ಆಫ್ ಇಟ್ಸ್ ಇಂಟೆಲಿಜೆನ್ಸ್ ಆ್ಯಂಡ್ ಧಾರ್ಮಿಕ್ ಬುದ್ಧಿ he becomes the minister in the court, and he used to give lots of advices to the ಧೃತರಾಷ್ಟ್ರ and ಪಾಂಡು ಅವರುಗಳಿಗೆಲ್ಲ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಅಡ್ವೈಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅವರುಗಳ ಜೊತೆ ಇರ್ತಾನೆ. ಹೀಗೆ ಧೃತರಾಷ್ಟ್ರ ಮತ್ತು ಪಾಂಡು ಅವರು ಬೆಳೀತಾ ಬರ್ತಾರೆ. ಒಂದು ಸೂಕ್ತ ಸಮಯದಲ್ಲಿ ಧೃತರಾಷ್ಟ್ರ ಹಿರಿಯವನಾದ ಕಾರಣದಿಂದ ಅವನಿಗೆ ರಾಜ್ಯದ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗುತ್ತೆ. ಬಟ್ ಆ ಸಮಯದಲ್ಲಿ ಅಲ್ಲಿ ಇವೆಲ್ಲವನ್ನ ಗಮನಿಸ್ತಾ ಇದ್ದಂತಹ ವಿದುರ ಭೀಷ್ಮರ ಜೊತೆ ಒಂದು ಮಾತನಾಡ್ತಾನೆ. ರಾಜ್ಯಕ್ಕೆ ಒಬ್ಬ ಕುರುಡನನ್ನ ಮಹಾರಾಜ ಮಾಡುವಂತಹದ್ದು ಉಚಿತ ಅಲ್ಲ. ಬಿಕಾಸ್ ಒಬ್ಬ ರಾಜ ಅಂತಂದಾಗ he should have a great vision. ಸೊ ಅವನಿಗೆ ಸಮಗ್ರ ರೀತಿಯಿಂದ ಎಲ್ಲವನ್ನ ನೋಡುವಂತಹ ಶಕ್ತಿ ಇರಬೇಕು. ಆದರೆ ಇವನು ಧೃತರಾಷ್ಟ್ರ ರೀತಿ ಅಲ್ಲ. ಆದ್ದರಿಂದ ಅವನಿಗೆ ಸಿಂಹಾಸನ ಬೇಡ ಅಂತ ಹೇಳಿ ಅವಕಾಶ ತಪ್ಪಿ ಹೋಗೋ ಹಾಗೆ ವಿದುರ ಮಾಡ್ತಾನೆ. ಆಮೇಲೆ ಜೊತೆಗೆ ಅವನು ಹೇಳ್ತಾನೆ, ಒಬ್ಬ ಕುರುಡ ರಾಜ್ಯದ ಮಂತ್ರಿ ಆದರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಯಾವಾಗಲೂ ರಾಜ್ಯದ ಪದವಿಯನ್ನು ಅಲಂಕರಿಸಬೇಕು ಅಂತಂದಾಗ ಈವನ್ ಈಸ್ ಎ ಕ್ಷತ್ರಿಯ, ಬಟ್ ಹಿ ಮಸ್ಟ್ ಬಿ ಕೇಪಬಲ್ ಟು ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಚತುರ್ವಿಧ ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವುಗಳ ಬಗ್ಗೆ ಸಮಗ್ರವಾಗಿ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ. ಬರೀ ಅರ್ಥ ಆ್ಯಂಡ್ ಕಾಮ ಅಂತಂದಾಗ ಈವನ್ ಅನಿಮಲ್ಸ್ ಕ್ಯಾನ್ ಗೆಟ್ ಇಟ್. ಬಟ್ ಧರ್ಮ ಆ್ಯಂಡ್ ಮೋಕ್ಷ ಅಂತ ಹೇಳಿದಾಗ ಹಿ ಮಸ್ಟ್ ಬಿ ಎ ವಿಷನರಿ. ಸಮಗ್ರವಾಗಿ ಎಲ್ಲವನ್ನ ನೋಡುವಂತಹ ಕೆಪಾಸಿಟಿ ಇರಬೇಕು. ಬಟ್ ಧೃತರಾಷ್ಟ್ರ ಈಸ್ ಎ ಬ್ಲೈಂಡ್ ಪರ್ಸನ್. ಆದ್ದರಿಂದ ಅವನಿಗೆ ಸಿಂಹಾಸನ ಬೇಡ ಅನ್ನುವಂತಹ ನಿರ್ಧಾರವನ್ನು ತಗೋಬೇಕು ಅಂತ ಹೇಳಿ ಭೀಷ್ಮನೊಂದಿಗೆ ಮಾತನಾಡ್ತಾನೆ. ಹಾಗೂ ಬಲವಂತವಾಗಿ ಒಂದು ವೇಳೆ ಅವನು ಹಿರಿಯ ಅನ್ನುವ ಏಕೈಕ ಕಾರಣದಿಂದ ಧೃತರಾಷ್ಟ್ರನನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರೆ ಇಟ್ ವಿಲ್ ಬಿ ಎ ವೆರಿ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ.
ಸೊ ಹೀಗೆ ಬಹಳ ನೀತಿಯುತವಾಗಿ ವಿದುರ ಮಾತನಾಡ್ತಾನೆ. ವಿದುರನ ಮಾತಿಗೆ ಸಭೆಯಲ್ಲಿ ಎಲ್ಲರೂ ಕೂಡ ಮನ್ನಣೆಯನ್ನು ಕೊಡ್ತಾರೆ. ಬಟ್ ಧೃತರಾಷ್ಟ್ರ ವಾಸ್ ಮೋಸ್ಟ್ ಡಿಸಪಾಯಿಂಟೆಡ್. ಸಿಂಹಾಸನ ಕೈತಪ್ಪಿ ಹೋಯ್ತಲ್ಲ ಅಂತ ಬಹಳ ನೊಂದ್ಕೋತಾನೆ. ಸೊ ದ ಯಂಗರ್ ಬ್ರದರ್ ಪಾಂಡು, ಹಿ ಬಿಕೇಮ್ ದ ಕಿಂಗ್ ಆಫ್ ಹಸ್ತಿನಾಪುರ. ಮುಂದೆ ಧೃತರಾಷ್ಟ್ರ ಮತ್ತು ಪಾಂಡುವಿನ ಅವರುಗಳಿಗೆ ಮದುವೆಯಾಗುತ್ತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.